ಶ್ರೀಗುರುಭ್ಯೋ ನಮಃ ಹರಿ ಓಂ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣಪದ್ಧತಿಂ ಕುರ್ಮಃ ಬಾಲಾನಾಂ ಬೋಧಸಿದ್ಧಯೇ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವಿಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ತತ್ರ ಆದೌ ತಾವತ್ ಪ್ರಮಾಣ ಸಾಮಾನ್ಯ ಲಕ್ಷಣಂ ಉಚ್ಯತೆ. ಯಥಾರ್ಥಂ ಪ್ರಮಾಣಂ ಪ್ರಮಾಣಂ ಇತಿ ಲಕ್ಷ್ಯ ನಿರ್ದೇಶ ಅಂತ ಟೀಕಾಕೃತ್ಪಾದರ ವಾಕ್ಯಗಳು. ಹಿಂದೆ ಏನು ನಾವು ತಿಳಿದಿವಿ ಅಂತಂದರೆ ಲಕ್ಷಣದ ವಿಚಾರವನ್ನೆಲ್ಲ ತಿಳಿದಿವಿ. ಲಕ್ಷಣದ ಲಕ್ಷಣ ಏನು, ಅದಾದ ಮೇಲೆ ಲಕ್ಷ್ಯ ಅಂದರೆ ಏನು ಅಂತ ತಿಳಿದ್ವಿ. ಲಕ್ಷ್ಯದ ಲಕ್ಷಣವನ್ನು ತಿಳಿದ್ವಿ. ಹಾಗಾದರೆ ಸಂಕ್ಷೇಪದಲ್ಲಿ ನಾವು ಸಂಗ್ರಹ ಮಾಡುವುದಾದರೆ, ಹಿಂದಿನ ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡುವುದಾದರೆ, ಲಕ್ಷಣದ ಲಕ್ಷಣ, ಲಕ್ಷ್ಯದ ಲಕ್ಷಣ ಇವೆರಡನ್ನು ನಾವು ಹಿಂದಿನ ಟೀಕಾರಾಯರ ವಾಕ್ಯಗಳಲ್ಲಿ ನಾವು ಅರ್ಥ ಮಾಡಿಕೊಂಡು, ಆ ಲಕ್ಷಣದ ಲಕ್ಷಣ ಯಾಕೆ ಬೇಕು, ಅದರಿಂದ ಪ್ರಯೋಜನ ಏನು ಬರುತ್ತೆ, ಯಾವುದು ಲಕ್ಷಣ ಅಂತ ಆಗತ್ತೆ, ಯಾವ ಧರ್ಮ ಲಕ್ಷಣ ಆಗುವುದಿಲ್ಲ, ಧರ್ಮದ ಲಕ್ಷಣವಾಗದಿರುವ ಧರ್ಮಗಳ ದೋಷ ಏನು, ಅವೆಲ್ಲ ಹಿಂದೆ ತಿಳಿದ್ವಿ. ಅದಾದ ಮೇಲೆ ಲಕ್ಷ್ಯ ಅಂದರೆ ಏನು ಅಂತ ಅದರ ಲಕ್ಷಣವನ್ನು ತಿಳಿದುಕೊಂಡು ಲಕ್ಷ್ಯದ ಸ್ವರೂಪವನ್ನು ನಾವು ತಿಳಿದ್ವಿ ಅಲ್ವಾ. ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಕಳೆದ ಪಾಠದಲ್ಲಿ ನೋಡಿದ್ದೇವೆ, ಆದರೂ ಸಂಕ್ಷೇಪದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಪ್ರಮಾಣ ಸಾಮಾನ್ಯ ಲಕ್ಷಣಂ ಉಚ್ಯತೆ. ಪ್ರಮಾಣ ಅಂತ ಎಷ್ಟೆಷ್ಟಿವೆಯೋ, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ, ಆ ಎಲ್ಲ ಪ್ರಮಾಣಗಳ ಸಾಮಾನ್ಯವಾದ ಒಂದು ಲಕ್ಷಣವನ್ನು ಹೇಳ್ತಾರೆ. ಅಂದರೆ ಎಲ್ಲ ಪ್ರಮಾಣಗಳಲ್ಲಿಯೂ ಅದು ಬಂದಿರಬೇಕು. ಪ್ರತ್ಯಕ್ಷ, ಅನುಮಾನ ಇವೆರಡರಲ್ಲಿ ಇದೆ, ಆಗಮ ಎಂಬ ಪ್ರಮಾಣದಲ್ಲಿ ಅದು ಇಲ್ಲ ಅಂತ ಹೀಗೆಲ್ಲ ಆಗಲ್ಲ ಅಲ್ವಾ. ಯಾಕೆ? ಇದು ಎಲ್ಲ ಪ್ರಮಾಣಗಳಲ್ಲಿ ಇರುವ ಒಂದೇ ಒಂದು ಲಕ್ಷಣ, ಸಾಮಾನ್ಯ ಲಕ್ಷಣ, ಅಂದರೆ ಕಾಮನ್ ಆದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆಯನ್ನು ನಾನು ಕೊಟ್ಟೆ ಕಳೆದ ಪಾಠದಲ್ಲಿ. ಏನು? ಮನುಷ್ಯರ ಲಕ್ಷಣ ಏನು, ಮನುಷ್ಯರಲ್ಲಿರುವ ಸಾಮಾನ್ಯ ಲಕ್ಷಣ ಏನು? ಮನುಷ್ಯತ್ವ. ಸರಿಯಾಗಿ ಹೇಳಿದ್ರಿ. ಮನುಷ್ಯತ್ವ ಇದು ಸಾಮಾನ್ಯವಾದ ಲಕ್ಷಣ. ಯಾಕೆ ಸಾಮಾನ್ಯ ಅಂತಂದರೆ, ಎಲ್ಲ ಮನುಷ್ಯರಲ್ಲಿಯೂ ಕಾಮನ್ ಆದ, ಸಮಾನವಾದ ಯಾವುದು ಧರ್ಮವೋ ಅದೇ ಲಕ್ಷಣ. ಸಮಾನವಾದ ಧರ್ಮ ಯಾವುದು? ಮನುಷ್ಯತ್ವ. ಹಾಗಾಗಿ ಮನುಷ್ಯತ್ವ ಇದು ಸಾಮಾನ್ಯ ಲಕ್ಷಣವಾಯಿತು. ಆದರೆ ವಿಶೇಷ ಮನುಷ್ಯರ ಲಕ್ಷಣವನ್ನು ಹೇಳಿ ಅಂತಂದಾಗ, ಬ್ರಾಹ್ಮಣತ್ವ ಅನ್ನೋದು ಬ್ರಾಹ್ಮಣರಾದ ಮನುಷ್ಯರ ಲಕ್ಷಣ ಅಲ್ವಾ. ಸ್ತ್ರೀತ್ವ ಅನ್ನೋದು ಸ್ತ್ರೀಯರಾದ ಮನುಷ್ಯರ ಲಕ್ಷಣ. ಪುರುಷತ್ವ ಅನ್ನೋದು ಪುರುಷರಾದ ಮನುಷ್ಯರ ಲಕ್ಷಣ. ಹೀಗೆ ಆ ಮನುಷ್ಯ ವಿಶೇಷ ಏನಿದೆಯೋ, ಮನುಷ್ಯರಲ್ಲಿ ವಿಶೇಷ ಗುಂಪೇನಿದೆಯೋ ಅವುಗಳ ವಿಶೇಷ ಲಕ್ಷಣಗಳು ಸ್ತ್ರೀತ್ವ, ಪುರುಷತ್ವ, ಬ್ರಾಹ್ಮಣತ್ವ, ಕ್ಷತ್ರಿಯತ್ವ, ಹೀಗೆಲ್ಲ ವಿಶೇಷ ಲಕ್ಷಣಗಳು. ಆದರೆ ಸಾಮಾನ್ಯ ಲಕ್ಷಣ ಅಂದರೆ ಮನುಷ್ಯತ್ವ ಅಂತ, ಎಲ್ಲ ಮನುಷ್ಯರಲ್ಲೂ ಬರುವಂತಹ ಅಸಾಧಾರಣ ಧರ್ಮ, ಸಮಾನವಾದ ಧರ್ಮ, ಅದು ಸಾಮಾನ್ಯ ಲಕ್ಷಣ ಅಂತ ಕರೆಸಿಕೊಳ್ಳುತ್ತೆ. ಹಾಗೆ ಇದು ಪ್ರಮಾಣಗಳಲ್ಲಿ ಸಾಮಾನ್ಯ ಲಕ್ಷಣ. ಪ್ರಮಾಣಗಳು ಯಾವುವು? ಪ್ರತ್ಯಕ್ಷ, ಅನುಮಾನ, ಆಗಮ. ಪ್ರತ್ಯಕ್ಷದಲ್ಲಿ ಮತ್ತೆ ವಿಭಾಗ ಇದೆ, ಎಲ್ಲ ಇಂದ್ರಿಯಗಳು ಇತ್ಯಾದಿ ಇತ್ಯಾದಿ. ಅನುಮಾನಗಳಲ್ಲಿಯೂ ಅನೇಕ ಅನುಮಾನಗಳಿವೆ. ಅನುಮಾನಗಳಲ್ಲಿ ಮತ್ತೆ ವಿಭಾಗ ಇದೆ. ಇಂತಹ ಅನುಮಾನ ಅಂತ ಬೇರೆ ಬೇರೆ ಥರ ಇದೆ, ಅನೇಕ ವಿಷಯಗಳಿವೆ. ಇರಲಿ, ಅಂತೂ ಅನುಮಾನ ಅಂತ ಒಂದು. ಆಗಮ ಅಂತಂದರೆ ಅಪೌರುಷೇಯವಾದ ಶಬ್ದಗಳು, ವೇದ. ಇನ್ನು ಪೌರುಷೇಯವಾದ, ಪುರುಷರಿಂದ ರಚಿತವಾದ ಅಂತ ಅರ್ಥ, ಅಂತಹ ಶಬ್ದಗಳ ರಾಶಿಯೇ ಇದೆ. ಹೀಗೆ ಎರಡು ಭಾಗ ಅಲ್ಲಿಯೂ ಇದೆ. ಆ ಪ್ರಮಾಣಗಳಲ್ಲಿ ಭಾಗಗಳಿರಲಿ,
ಅಂತೂ ಪ್ರಮಾಣ ಅಂದರೆ ಪ್ರತ್ಯಕ್ಷ ಅನುಮಾನ ಆಗಮ ಎಲ್ಲವೂ ಬಂದ್ಬಿಡ್ತು ಅಲ್ವಾ. ಆ ಎಲ್ಲ ಪ್ರಮಾಣದಲ್ಲಿರುವ ಒಂದು ಲಕ್ಷಣ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಏನು ಶಬ್ದ ಪ್ರಯೋಗ ಮಾಡಿದ್ರು ಟೀಕಾರಾಯರು? ಪ್ರಮಾಣ ಸಾಮಾನ್ಯ ಲಕ್ಷಣಂ, ಪ್ರಮಾಣಗಳ ಸಾಮಾನ್ಯ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಇಲ್ಲಿ ಸಾಮಾನ್ಯ ಲಕ್ಷಣ ಹೇಳಬೇಕಾಯಿತು? ಸಾಮಾನ್ಯ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಯಾಕೆ ಹೇಳಬೇಕಾಯಿತು ಅಂತಂದರೆ ವಿಶೇಷ ಲಕ್ಷಣ ಮುಂದೆ ಹೇಳುವವರಿದ್ದಾರೆ, ಅದಕ್ಕಾಗಿ ಮೊದಲಿಗೆ ಸಾಮಾನ್ಯ ಲಕ್ಷಣವನ್ನು ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ಸಾಮಾನ್ಯ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಏನು ಲಕ್ಷಣ ಅಂದರೆ ಯಥಾರ್ಥಂ ಪ್ರಮಾಣಂ ಅಂತ ಈ ವಾಕ್ಯದಿಂದ ಲಕ್ಷಣವನ್ನು ಹೇಳಿದ್ದಾರೆ. ಯಾವುದರ ಲಕ್ಷಣ? ಪ್ರಮಾಣಗಳ ಲಕ್ಷಣ. ಇದು ಎಲ್ಲ ಪ್ರಮಾಣಗಳ ಲಕ್ಷಣ. ಹಾಗಾದರೆ ಲಕ್ಷ್ಯ ಯಾವುದು? ಪ್ರಮಾಣ ಅನ್ನುವುದೇ ಲಕ್ಷ್ಯ. ಅದು ಪ್ರತ್ಯಕ್ಷವಾಗಿರಬಹುದು, ಅನುಮಾನವಾಗಿರಬಹುದು, ಆಗಮವಾಗಿರಬಹುದು. ಅಂತೂ ಪ್ರಮಾಣ ಅದು ಲಕ್ಷ್ಯವಾಗಿ ನಮಗೆ ಎದುರುಗಡೆಗೆ ಸಿಗ್ತಾ ಇದೆ ಅಲ್ವಾ. ಪ್ರಮಾಣ ಎಂಬ ಲಕ್ಷ್ಯದ ಲಕ್ಷಣ ಏನು? ಯಥಾರ್ಥಂ ಅಂತ ಹೇಳಿದ್ದಾರೆ. ಯಥಾರ್ಥವಾದದ್ದು ಪ್ರಮಾಣ. ಲಕ್ಷಣವಾಗಬೇಕು ಅಂದರೆ ಅದರಲ್ಲಿರುವ ಧರ್ಮ ಇದು ಲಕ್ಷಣ ಅಂತ ಹೇಳಬೇಕು ಯಾವಾಗಲೂ ಅಲ್ವಾ. ಏನು ಧರ್ಮ ಹಾಗಾದರೆ? ಯಥಾರ್ಥಂ ಅಂತ ಹೇಳಿದ್ದಾರೆ ಅಂದರೆ ಯಥಾರ್ಥತ್ವ. ಇದು ಆ ಎಲ್ಲ ಪ್ರಮಾಣಗಳಲ್ಲಿರುವ ಸಮಾನವಾದ ಧರ್ಮ, ಸಾಮಾನ್ಯ ಲಕ್ಷಣ. ಯಥಾರ್ಥತ್ವವನ್ನು ಪಡೆದಿದೆ ಯಾವುದು? ಪ್ರಮಾಣಗಳು. ಆದ್ದರಿಂದ ಪ್ರಮಾಣಗಳೇನಾದವು? ಯಥಾರ್ಥವಾದವು ಅಲ್ವಾ. ಆದ್ದರಿಂದ ಹೀಗೆ ಹೇಳ್ತಾ ಇದ್ದಾರೆ ಯಥಾರ್ಥಂ ಪ್ರಮಾಣಂ ಅನ್ನುವ ವಾಕ್ಯ. ಮತ್ತೊಮ್ಮೆ ಹೇಳ್ತೇನೆ ನೋಡಿ, ಯಥಾರ್ಥಂ ಪ್ರಮಾಣಂ ಅಂತ ಈ ರೀತಿಯಾದ ವಾಕ್ಯ ಇದೆ ಇಲ್ಲಿ. ಈ ವಾಕ್ಯದಲ್ಲಿ ಎರಡು ಅಂಶಗಳನ್ನು ನಾವು ಮಾಡಿಕೊಳ್ಬೇಕು. ಒಂದು ಯಥಾರ್ಥಂ, ಇನ್ನೊಂದು ಪ್ರಮಾಣಂ ಅಂತ. ಪ್ರಮಾಣಂ ಅನ್ನುವ ಅಂಶದಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ ಲಕ್ಷ್ಯವನ್ನು ನಿರ್ದೇಶ ಮಾಡ್ತಾ ಇದ್ದಾರೆ. ಲಕ್ಷಣವನ್ನು ಹೇಳಲಿಕ್ಕೆ ಹೊರಟಿದ್ದೇವೆ, ಅದಕ್ಕೆ ಲಕ್ಷ್ಯ ಯಾವುದು ಅಂತಂದರೆ ಪ್ರಮಾಣಂ. ಪ್ರಮಾಣವೇ ಇದಕ್ಕೆ ಲಕ್ಷ್ಯ. ಯಾವ್ಯಾವ ಪ್ರಮಾಣಗಳಿವೆಯಲ್ಲ, ಯಾವುದನ್ನಾದರೂ ತೆಗೆದುಕೊಳ್ಳಿ, ಅದು ಲಕ್ಷ್ಯವಾಗ್ತದೆ ಅಲ್ವಾ. ಆ ಪ್ರಮಾಣ ಎಂಬ ಲಕ್ಷ್ಯಕ್ಕೆ ಲಕ್ಷಣ ಯಾವುದು ಅಂದರೆ ಯಥಾರ್ಥಂ ಎಂಬ ಅಂಶವನ್ನು ತೆಗೆದುಕೊಳ್ಳಿ. ಯಥಾರ್ಥಂ ಪ್ರಮಾಣ ಏನಾಗಿದೆ? ಯಥಾರ್ಥವಾಗಿದೆ. ಹಾಗಾದರೆ ಪ್ರಮಾಣದಲ್ಲಿ ಏನು ಧರ್ಮ ಇದೆ? ಯಥಾರ್ಥತ್ವ ಎಂಬ ಧರ್ಮ ಇದೆ. ಹಾಗಾದರೆ ಪ್ರಮಾಣಗಳ ಲಕ್ಷಣ ಏನಾಯಿತು? ಯಥಾರ್ಥತ್ವ. ಯಥಾರ್ಥತ್ವ ಇದು ಲಕ್ಷಣ. ಯಾಕೆಂದರೆ ಅದರಲ್ಲಿರುವ ಅಸಾಧಾರಣ ಧರ್ಮವನ್ನು ಲಕ್ಷಣ ಅಂತ ಹೇಳಬೇಕು. ಅರ್ಥವಾಯ್ತಲ್ಲ? ಹೀಗೆ ಹೀಗೆ ಸೀತಾಪತಿ ರಾಮ ಅಂತ ಹೇಳಿದೆ. ರಾಮನು ವಿಶೇಷ್ಯ. ರಾಮನೇನಾಗಿದ್ದಾನೆ? ಸೀತಾಪತಿ ಆಗಿದ್ದಾನೆ. ಅವನಲ್ಲಿರುವ ಧರ್ಮ ಯಾವುದು? ಸೀತಾಪತಿತ್ವ. ಸೀತಾಪತಿಯೇ ಅವನ ಧರ್ಮವಲ್ಲ, ಸೀತಾಪತಿತ್ವ ಅವನ ಧರ್ಮ. ಯಾಕೆಂದ್ರೆ ಸೀತಾಪತಿ ಕಹ ರಾಮ, ಆ ಧರ್ಮಿ ಸೀತಾಪತಿ. ಸೀತಾಪತಿ ಯಾರು? ರಾಮನೇ ಧರ್ಮಿ, ಹೊರತು ಧರ್ಮವಲ್ಲ ಸೀತಾಪತಿ ಅಂದರೆ. ಸೀತಾಪತಿ ಆದವನು ರಾಮ ಅಂದಮೇಲೆ ಧರ್ಮಿ. ಸೀತಾಪತಿ ಅನ್ನುವ ಶಬ್ದ ಧರ್ಮಿಯನ್ನು ಹೇಳ್ತಾ ಇದೆ. ಆದರೆ ಅವನಲ್ಲಿರುವ ಧರ್ಮ ಯಾವುದು ಅಂತಂದಾಗ ಸೀತಾಪತಿತ್ವ ಅನ್ನುವ ಧರ್ಮ ಹೇಳ್ತೀವಲ್ಲ, ಹಾಗೆ ಯಥಾರ್ಥಂ ಪ್ರಮಾಣಂ ಅಂತಂದಾಗ ಪ್ರಮಾಣ ಏನಾಗಿದೆ? ಯಥಾರ್ಥವಾಗಿದೆ. ಪ್ರಮಾಣದಲ್ಲಿ ಏನು ಧರ್ಮ ಬರುತ್ತೆ? ಯಥಾರ್ಥತ್ವ. ರಾಮನು ಸೀತಾಪತಿ, ರಾಮನಲ್ಲಿ ಸೀತಾಪತಿತ್ವ ಎಂಬ ಧರ್ಮ ಇದೆ ಅಂದಂತೆ ಪ್ರಮಾಣವು ಯಥಾರ್ಥವಾಗಿದೆ ಅಂತಂದಾಗ ಪ್ರಮಾಣದಲ್ಲಿ ಯಥಾರ್ಥತ್ವ ಅಥವಾ ಯಾಥಾರ್ಥ್ಯ ಎರಡರಲ್ಲಿ ಯಾವುದಾದ್ರೂ ಹೇಳ್ಬೋದು ನೀವು. ಈ ಅಸಾಧಾರಣ ಧರ್ಮ ಪ್ರಮಾಣದಲ್ಲಿ ಬಂತು ಇದೆ. ಹಾಗಾದರೆ ಎಲ್ಲ ಪ್ರಮಾಣದಲ್ಲಿ ಯಾವ ಧರ್ಮ ಇದೆ ಅಂತಾಯಿತು? ಯಥಾರ್ಥತ್ವವಿದೆ. ಹಾಗಾದರೆ ಯಥಾರ್ಥತ್ವ ಅನ್ನುವುದು ಎಂತಹ ಲಕ್ಷಣ? ಸಾಮಾನ್ಯ ಲಕ್ಷಣ. ಕರೆಕ್ಟ್, ಸಾಮಾನ್ಯ ಲಕ್ಷಣ. ಅಂದರೆ ಎಲ್ಲ ಪ್ರಮಾಣದಲ್ಲಿಯೂ ಇರುವಂತಹ ಲಕ್ಷಣ ಯಥಾರ್ಥತ್ವ ಅಥವಾ ಯಾಥಾರ್ಥ್ಯ. ಆದ್ದರಿಂದ ಇದು ಸಾಮಾನ್ಯ ಲಕ್ಷಣ ಅಂತ ಹೇಳಿದಂತೆ ಆಯಿತು. ಹಾಗಾದರೆ ನಿಮ್ಮ ಎದುರುಗಡೆಗೆ ಎರಡು ಶಬ್ದಗಳಿವೆ. ಒಂದು ವಾಕ್ಯ, ಅದರಲ್ಲಿ ಎರಡು ಶಬ್ದಗಳು. ಏನಂತ? ಯಥಾರ್ಥಂ ಪ್ರಮಾಣಂ ಎನ್ನುವ ವಾಕ್ಯ ಇದೆ. ಆ ವಾಕ್ಯದಲ್ಲಿ ಎರಡು ಶಬ್ದ, ಒಂದು ಯಥಾರ್ಥಂ, ಇನ್ನೊಂದು ಪ್ರಮಾಣಂ ಅಂತ. ಪ್ರಮಾಣಂ ಅನ್ನುವುದರಿಂದ ಏನು ಹೇಳ್ತಾ ಇದ್ದಾರೆ?
ಲಕ್ಷ್ಯವನ್ನು ನಿರ್ದೇಶ ಮಾಡ್ತಾ ಇದ್ದಾರೆ. ಪ್ರಮಾಣಗಳು ಇಲ್ಲಿ ಲಕ್ಷ್ಯವಾಗಿವೆ. ಅದರ ಲಕ್ಷಣ ಏನು ಅನ್ನುವುದನ್ನು ಯಥಾರ್ಥಂ ಎಂಬ ಅಂಶದಿಂದ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಲಕ್ಷಣ? ಯಥಾರ್ಥತ್ವ. ಲಕ್ಷ್ಯ ಯಾವುದು? ಪ್ರಮಾಣಗಳು. ಇದು ಲಕ್ಷ್ಯ ಅಲ್ವಾ? ಈ ರೀತಿ ಸಾಮಾನ್ಯ ಲಕ್ಷಣವನ್ನು ಹೇಳಿದರು. ಇದು ಟೀಕಾಕೃತ್ಪಾದರೆ ಇದನ್ನು ಹೇಳ್ತಾರೆ ನೋಡಿ. ಪ್ರಮಾಣಂ ಇತಿ ಲಕ್ಷ್ಯ ನಿರ್ದೇಶ. ಪ್ರಮಾಣಂ ಅಂತೇನು ಹಿಂದಿನ ವಾಕ್ಯದಲ್ಲಿ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಯಥಾರ್ಥಂ ಪ್ರಮಾಣಂ ಅಂತೇನು ಹೇಳಿದ್ದಾರಲ್ಲ, ಇಲ್ಲಿ ಪ್ರಮಾಣಂ ಎಂಬ ಅಂಶದಿಂದ ಏನು ಹೇಳಿದರು? ಲಕ್ಷ್ಯ ನಿರ್ದೇಶ. ಲಕ್ಷ್ಯವನ್ನು ಟೀಕಾರಾಯರು ನಿರ್ದೇಶ ಮಾಡಿದ್ದಾರೆ. ಇನ್ನೊಮ್ಮೆ ಅರ್ಥ ಮಾಡಿಕೊಳ್ಳಿ. ಯಥಾರ್ಥಂ ಪ್ರಮಾಣಂ ಅಂತ ಇದೆ. ಅಲ್ಲಿರುವ ಪ್ರಮಾಣಂ ಅನ್ನುವುದರಿಂದ ಟೀಕಾರಾಯರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲಕ್ಷ್ಯವನ್ನು ನಿರ್ದೇಶ ಮಾಡ್ತಾ ಇದ್ದಾರೆ. ಯಾವುದು ಲಕ್ಷ್ಯ ಅನ್ನುವುದನ್ನು ಆ ಅಂಶದಿಂದ ಹೇಳ್ತಾ ಇದ್ದಾರೆ. ಅದನ್ನು ಟೀಕಾರಾಯರೇ ಸ್ಪಷ್ಟ ಮಾಡಿದರು ನಮಗೆ. ಪ್ರಮಾಣಂ ಇತಿ ಲಕ್ಷ್ಯ ನಿರ್ದೇಶ. ಪ್ರಮಾಣಂ ಅಂತೇನು ಮೇಲಿನ ವಾಕ್ಯದಲ್ಲಿದೆಯಲ್ಲ ಒಂದಂಶ, ಅದು ಲಕ್ಷ್ಯವನ್ನು ನಿರ್ದೇಶ ಮಾಡಲಾಗಿದೆ. ಯಾವುದು ಲಕ್ಷ್ಯ ಅಂತನ್ನುವುದನ್ನು ಕೊಟ್ಟಿದ್ದೇವೆ ಅಂತ ಹೇಳಿದರು. ಅರ್ಥವಾಯ್ತಲ್ಲ? ಸರಿ. ಪ್ರಮಾಣಂ ಅನ್ನುವುದರಿಂದ ಲಕ್ಷ್ಯದ ನಿರ್ದೇಶವನ್ನು ಮಾಡಿದರು ಅಲ್ವಾ? ಲಕ್ಷ್ಯದ ನಿರ್ದೇಶವನ್ನು ಮಾಡಿದರು. ಇನ್ನು ಈ ಲಕ್ಷಣವನ್ನು ಯಾವುದರಿಂದ ಹೇಳಿದರು? ಯಥಾರ್ಥಂ ಇತಿ ಲಕ್ಷಣೋಕ್ತಿ. ಯಥಾರ್ಥಂ ಇತಿ ಲಕ್ಷಣೋಕ್ತಿ. ನೋಡಿ, ಯಥಾರ್ಥಂ ಎಂಬ ಇನ್ನೊಂದು ಅಂಶ ಇದೆಯಲ್ಲ ಆ ವಾಕ್ಯದಲ್ಲಿ, ಅದರಿಂದ ಲಕ್ಷಣೋಕ್ತಿ, ಲಕ್ಷಣವನ್ನು ಹೇಳಿದ್ದಾರೆ. ಯಾವುದರಿಂದ ಲಕ್ಷಣವನ್ನು ಹೇಳಿದರು? ಯಥಾರ್ಥಂ ಅನ್ನುವ ಅಂಶದಿಂದ ಲಕ್ಷಣವನ್ನು ಹೇಳಿದ್ದಾರೆ. ಅರ್ಥವಾಯ್ತಲ್ಲ? ಹಾಗಾದರೆ ನೋಡಿ, ಯಥಾರ್ಥಂ ಅನ್ನುವುದರಿಂದ ಲಕ್ಷಣವನ್ನು ಹೇಳಿದ್ದಾರೆ ಅಂತಂದ ತಕ್ಷಣ ಲಕ್ಷಣ ಯಾವುದು? ಹಾಗಾದರೆ ಯಥಾರ್ಥಂ ಅಂತಂದ್ಬಿಡಬಾರದು. ಯಥಾರ್ಥಂ ಪ್ರಮಾಣಂ. ಯಥಾರ್ಥವಾದದ್ದು ಪ್ರಮಾಣ. ಪ್ರಮಾಣದಲ್ಲಿರುವ ಧರ್ಮ ಲಕ್ಷಣ. ಹಾಗಾದರೆ ಯಾವುದು ಲಕ್ಷಣ? ಯಥಾರ್ಥತ್ವ ಎಂಬ ಧರ್ಮ ಇದು ಲಕ್ಷಣ ಅಲ್ವಾ? ಹಾಗಾದರೆ ಯಥಾರ್ಥಂ ಇತಿ ಲಕ್ಷಣೋಕ್ತಿ ಅಂತ ಟೀಕಾರಾಯರು ಹೇಳಿದರು. ಯಥಾರ್ಥಂ ಎಂಬ ಶಬ್ದದಿಂದ ಲಕ್ಷಣವನ್ನು ಹೇಳಿದ್ದಾರೆ ಅಂತ ಹೇಳಿದಾಗ ಯಥಾರ್ಥಂ ಅನ್ನುವುದೇ ಲಕ್ಷಣ ಅಲ್ಲ, ಅದರಿಂದ ಲಕ್ಷಣವನ್ನು ಹೇಳಿದ್ದಾರೆ ಅಂದ್ರೇನು? ಯಥಾರ್ಥತ್ವವಿದು ಲಕ್ಷಣ ಅಂತ ಆಯಿತು. ಯಾಕಂದರೆ ಆ ಧರ್ಮಿಯಲ್ಲಿರುವ ಧರ್ಮ ಇದು ಲಕ್ಷಣವಾಗಬೇಕಲ್ಲ. ಆದ್ದರಿಂದ ಹಾಗೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಏವಂ ಉತ್ತರತ್ರಾಪಿ ಜ್ಞಾತವ್ಯಂ. ಏವಂ ಇದೇ ರೀತಿ, ಉತ್ತರತ್ರಾಪಿ ಮುಂದೆ ಬರುವಂತಹ ಅನೇಕ ಲಕ್ಷಣಗಳ ವಿಚಾರಗಳಿವೆ. ಅಲ್ಲಿಯೂ ಕೂಡ ಹೀಗೆ ಹೇಳಿರ್ತಾರೆ. ಲಕ್ಷ್ಯದ ನಿರ್ದೇಶ ಮಾಡಿರ್ತಾರೆ, ಅಲ್ಲಿ ಲಕ್ಷಣದ ನಿರ್ದೇಶ ಮಾಡಿರ್ತಾರೆ ಎಂದೇ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಥವಾಯ್ತಾ? ಲಕ್ಷ್ಯದ ನಿರ್ದೇಶ, ಲಕ್ಷಣ ನಿರ್ದೇಶ ಏನು ನೋಡಿ. ಏವಂ ಉತ್ತರತ್ರಾಪಿ ಜ್ಞಾತವ್ಯಂ ಅಂತ ವಾಕ್ಯ ಇದೆ. ಏವಂ ಇದೇ ರೀತಿ, ಉತ್ತರತ್ರಾಪಿ. ಉತ್ತರತ್ರ ಅಂದ್ರೆ ಮುಂದೆ, ಪೂರ್ವತ್ರ ಅಂದ್ರೆ ಹಿಂದೆ, ಉತ್ತರತ್ರ ಅಂದ್ರೆ ಮುಂದುಗಡೆಗೆ. ಏವಂ ಜ್ಞಾತವ್ಯಂ, ಇದೇ ರೀತಿ ತಿಳಿದುಕೊಳ್ಳಬೇಕು. ಇದೇ ರೀತಿ ತಿಳಿದುಕೊಳ್ಳುವುದು ಅಂದ್ರೆ ಏನು? ಅಲ್ಲಲ್ಲಿ ಬಂದಾಗ ಲಕ್ಷ್ಯದ ನಿರ್ದೇಶ ಮಾಡಿರ್ತಾರೆ ವಾಕ್ಯದಲ್ಲಿ, ಲಕ್ಷಣದ ನಿರ್ದೇಶವನ್ನು ಮಾಡಿರ್ತಾರೆ. ಹೇಗೆ ಅಂದರೆ ನೋಡಿ, ಯಥಾರ್ಥಂ ಪ್ರಮಾಣಂ ಅಂತ ವಾಕ್ಯ ಇದೆ. ಈ ಎರಡು ಶಬ್ದಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರಮಾಣಂ ಅನ್ನುವ ಅಂಶದಿಂದ ಲಕ್ಷ್ಯದ ನಿರ್ದೇಶ ಮಾಡಿದರು, ಯಥಾರ್ಥಂ ಅನ್ನುವುದರಿಂದ ಲಕ್ಷಣವನ್ನು ಹೇಳಿದ್ದಾರೆ. ಹೀಗೆ ಮುಂದೆಲ್ಲ ಮಾಡಿರ್ತಾರೆ. ಅಲ್ಲಲ್ಲಿ ಬಂದಾಗ ಹಾಗೆಯೇ ತಿಳಿದುಕೊಳ್ಳಿ, ಇದು ಲಕ್ಷ್ಯದ ನಿರ್ದೇಶ, ಇದು ಲಕ್ಷಣದ ಉಕ್ತಿ, ಲಕ್ಷಣವನ್ನು ಹೇಳಿದ್ದಾರೆ ಅಂತ ಅಲ್ಲಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಒಂದು ಕಡೆಗೆ ನಾವು ಹೇಳಿಬಿಟ್ಟಿದ್ದೀವಿ ಏನಂತ? ಪ್ರಮಾಣಂ ಇತಿ ಲಕ್ಷ್ಯ ನಿರ್ದೇಶ, ಯಥಾರ್ಥಂ ಇತಿ ಲಕ್ಷಣೋಕ್ತಿ ಅಂತ ನಾವು ತೋರಿಸಿಕೊಟ್ಟಿದ್ದೇವೆ. ಮುಂದೆ ಬಂದಾಗ ತೋರಿಸ್ತಾ ಹೋಗಲ್ಲ, ಈ ರೀತಿ ನೀವೇ ಅರ್ಥ ಮಾಡಿಕೊಳ್ಳಿ ಅಂತ ಟೀಕಾರ ಹೇಳಿದ್ರು. ಅರ್ಥವಾಯ್ತಲ್ಲ? ಏವಂ ಉತ್ತರತ್ರಾಪಿ ಜ್ಞಾತವ್ಯಂ ಅಂದರೆ ಹೀಗೇನೆ ಮುಂದೆ ಎಲ್ಲ ಕಡೆಗೂ ತಿಳಿದುಕೊಳ್ಳಬೇಕು ಅಂದರೆ ಈ ರೀತಿಯಾಗಿಯೇ ತಿಳಿದುಕೊಳ್ಳಬೇಕು. ಸರಿ ನೋಡಿ, ಈಗ ಒಂದು ವಿಚಾರ, ಯಥಾರ್ಥವಾದದ್ದು ಯಾವುದು?
ಯಥಾರ್ಥವಾದದ್ದು ಯಾವುದು? ಯಥಾರ್ಥವಾದದ್ದು ಎಲ್ಲ ಪ್ರಮಾಣಗಳು. ಎಲ್ಲ ಪ್ರಮಾಣಗಳು ಯಥಾರ್ಥವಾದಂಥವುಗಳೇ ಅಲ್ವಾ? ಆದ್ದರಿಂದಲೇ ಆ ಎಲ್ಲ ಪ್ರಮಾಣಗಳಲ್ಲಿ ಏನು ಬರ್ತಾ ಇದೆ? ಯಥಾರ್ಥತ್ವ ಎಂಬ ಧರ್ಮ ಬರ್ತಾ ಇದೆ. ಆದ್ದರಿಂದಲೇ ಅದು ಸಾಮಾನ್ಯ ಲಕ್ಷಣ ಅಂತ ಹೇಳ್ತಾ ಇದ್ದೀರಿ. ಏವಂಚ ಏನಾಯಿತು? ಎಲ್ಲ ಪ್ರಮಾಣಗಳು ಯಥಾರ್ಥವಾಗಿವೆ ಅಂತ ಹೇಳ್ತಾ ಇದ್ದೀರಿ. ಏನು ಯಥಾರ್ಥವಾಗುವುದು ಅಂದರೆ ಏನು? ಪ್ರತ್ಯಕ್ಷವೂ ಯಥಾರ್ಥವಾಗಿದೆ, ಅನುಮಾನವೂ ಯಥಾರ್ಥವಾಗಿದೆ, ಆಗಮವೂ ಯಥಾರ್ಥವಾಗಿದೆ ಅಂತ ಹೇಳಿದಂತೆ ಆಯ್ತಲ್ಲ. ಯಥಾರ್ಥ ಆಗುವುದು ಅಂದ್ರೆ ಏನು? ನಾವು ವ್ಯವಹಾರದಲ್ಲಿ ಹೇಳ್ತೇವೆ ತುಂಬ ಯಥಾರ್ಥ ಇದ್ದ ಅಂದರೆ ಅಂತ ಹೇಳ್ತೇವೆ. ಯಥಾರ್ಥ ಅಂದರೆ ಏನಿಲ್ಲಲ್ಲ. ಯಥಾರ್ಥ ಅಂತಂದರೆ ನೀವೇನು ಹೇಳ್ತೀರೋ ಅದು ಮಾಡ್ತಾನೆ, ಹೇಗಿದೆಯೋ ಹಾಗೆ ತಿಳಿದುಕೊಳ್ತಾನೆ, ಜಾಸ್ತಿ ಯೋಚನೆ ಮಾಡುವ ಶಕ್ತಿ ಇರಲ್ಲ, ತುಂಬ ಯಥಾರ್ಥ ಇದ್ದಾನೆ ಅಂತೆಲ್ಲ ಹೇಳ್ತೇವೆ. ಇಲ್ಲಿ ಹಾಗಲ್ಲ. ಯಥಾರ್ಥ ಅಂತಂದರೆ ಹಾಗಲ್ಲ. ಎಲ್ಲ ಪ್ರಮಾಣಗಳು ಯಥಾರ್ಥವಾಗಿವೆ ಅಂತಂದ್ರೆ ಏನು ಅಂದರೆ, ಈಗ ಒಂದನ್ನು ನಾನು ಉದಾಹರಣೆಯಾಗಿ ತೆಗೆದುಕೊಂಡು ಅರ್ಥ ಮಾಡಿಸ್ತೇನೆ. ಯಾವುದು? ಎಲ್ಲ ಪ್ರಮಾಣಗಳು ಯಥಾರ್ಥವಾಗಿವೆ, ಅದರಲ್ಲಿ ಒಂದನ್ನು ನಾನು ತೆಗೆದುಕೊಳ್ತೇನೆ. ಇಂದ್ರಿಯ ಪ್ರತ್ಯಕ್ಷ ತಾನೇ? ಪ್ರಮಾಣಗಳಲ್ಲಿ ಒಂದು ಭಾಗ ಪ್ರತ್ಯಕ್ಷ, ಇಂದ್ರಿಯ ಪ್ರತ್ಯಕ್ಷ ಅಲ್ವಾ? ಈ ಇಂದ್ರಿಯ ಯಥಾರ್ಥವಾಗಿದೆ ಅಂತ ಹೇಳಿದಂತೆ ಆಯ್ತೋ ಇಲ್ವೋ? ಎಲ್ಲ ಪ್ರಮಾಣಗಳು ಯಥಾರ್ಥ ಅಂದಮೇಲೆ ಇಂದ್ರಿಯವು, ಪ್ರತ್ಯಕ್ಷವಾದ ಇಂದ್ರಿಯವು ಕೂಡ ಯಥಾರ್ಥವಾಗಿದೆ. ಇದನ್ನು ಉದಾಹರಣೆಯಾಗಿ ಇಟ್ಟುಕೊಂಡು ನಾವು ಅರ್ಥ ಮಾಡಿಕೊಂಡಾಗ ಎಲ್ಲವನ್ನು ನಾವು ತಿಳಿಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಪ್ರಮಾಣಗಳು ಯಥಾರ್ಥವಾಗಿವೆ ಅಂತನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅಲ್ವಾ? ಇಂದ್ರಿಯ ಯಥಾರ್ಥವಾಗಿದೆ ಅಂದರೆ ಏನು ಅಂತಂದ್ರೆ ಸ್ವಲ್ಪ ಮುಂದೆ ಹೋಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಹೊಸ ವಿಷಯ, ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಆದರೂ ಒಳ್ಳೆಯ ವಿಷಯ, ತಿಳಿದುಕೊಳ್ಳೇಬೇಕಾದಂತಹ ವಿಷಯ ಇದೆ. ಏನು ನೋಡಿ, ಇಂದ್ರಿಯದಿಂದ ಏನಾಗ್ತದೆ ಅಂತಂದ್ರೆ ಜ್ಞಾನ ಹುಟ್ಟತ್ತೆ. ಜ್ಞಾನ ಹುಟ್ಟತ್ತೆ, ಇಂದ್ರಿಯದಿಂದ ಜ್ಞಾನ ಹುಟ್ಟತ್ತೆ. ಕೇಳಿಬಿಡಿ, ಯಾವ ಇಂದ್ರಿಯ ತೆಗೆದುಕೊಂಡಿದ್ದೀವಿ? ಈಗ 6 ಇಂದ್ರಿಯಗಳಿವೆ, ಅದರಲ್ಲಿ ಒಂದು ಇಂದ್ರಿಯ ತೆಗೆದುಕೊಂಡಿದ್ದೇವೆ, ಚಕ್ಷುರಿಂದ್ರಿಯ. ಇದೊಂದು ಪ್ರತ್ಯಕ್ಷ ಪ್ರಮಾಣ ತಾನೆ? ಪ್ರತ್ಯಕ್ಷ ಪ್ರಮಾಣ ತಾನೆ? ಈ ಇಂದ್ರಿಯದಿಂದ ಜ್ಞಾನ ಹುಟ್ಟತ್ತೆ, ಇಷ್ಟು ಗೊತ್ತಾಯ್ತು. ಏನ್ ಜ್ಞಾನ ಹುಟ್ಟತ್ತೆ? ಅಲ್ಲೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಅನೇಕ ಜ್ಞಾನ ಹುಟ್ಟತ್ತೆ, ಒಂದನ್ನು ಉದಾಹರಣೆಯಾಗಿಟ್ಟುಕೊಂಡು ಅರ್ಥ ಮಾಡಿಕೊಳ್ಳೋಣ. ಏನ್ ಜ್ಞಾನ ಹುಟ್ಟತ್ತೆ? ನಿಮ್ಮ ಎದುರುಗಡೆಗೆ ಒಂದು ಪುಸ್ತಕ ಇದೆ, ಇಂದ್ರಿಯ ಆ ಪುಸ್ತಕವನ್ನು ಕಂಡಿದೆ ಅಂದ್ರೆ ಏನಾಯ್ತು? ಇಂದ್ರಿಯಕ್ಕೂ ಆ ಎದುರುಗಡೆ ಇರುವ ಪುಸ್ತಕಕ್ಕೂ ಸಂಬಂಧ ಆಗಿದೆ, ಸಂಬಂಧವಾಯಿತು. ನಿಮ್ಮ ಮನೆಯಲ್ಲಿರುವ ಪುಸ್ತಕಕ್ಕೂ ಈ ಇಂದ್ರಿಯಕ್ಕೂ ಸಂಬಂಧ ಆಗಿಲ್ಲ. ನನ್ನ ಎದುರಿಗಿರುವ ಪುಸ್ತಕಕ್ಕೂ ಈಗ ಈ ಇಂದ್ರಿಯಕ್ಕೂ ಸಂಬಂಧ ಆಗಿದೆ. ನಿಮ್ಮ ಮನೆಗೆ ನಾನು ಬಂದಾಗ ಅಲ್ಲಿರುವ ಪುಸ್ತಕಕ್ಕೂ ಇಂದ್ರಿಯಕ್ಕೂ ಸಂಬಂಧ ಆಗತ್ತೆ, ಆದರೆ ಈಗ ಆಗಿಲ್ಲ. ಈಗ ಯಾವ ಪುಸ್ತಕಕ್ಕೆ ಸಂಬಂಧ ಆಗಿದೆ? ನನ್ನ ಎದುರಿಗಿರುವಂತಹ ಪುಸ್ತಕಕ್ಕೂ ಈ ಇಂದ್ರಿಯಕ್ಕೂ ಸಂಬಂಧ ಆಗಿದೆ. ಇದಕ್ಕೆ ಏನು ಸಂಬಂಧ ಅಂತಾರೆ? ಏನು ಸಂಬಂಧ ಅಂತಾರೆ ಅಂದರೆ ನೋಡಿ, ಸಂಯೋಗ ಸಂಬಂಧ. ಏನು? ಸಂಯೋಗ ಸಂಬಂಧ. ಶಾಸ್ತ್ರದಲ್ಲಿ ಹೇಳುವ ಶಬ್ದಗಳಿವೆಲ್ಲ. ಸಂಯೋಗ ಸಂಬಂಧ. ಈ ಕೈಗೂ ಸಂಬಂಧ ಆಯಿತೋ ಇಲ್ವೋ? ಆಯಿತು. ಏನು ಸಂಬಂಧ ಇದು? ಸಂಯೋಗ ಸಂಬಂಧ. ಈ ಪುಸ್ತಕಕ್ಕೂ ಸಂಬಂಧ ಆಗಿದೆ. ಒಂದರ ಮೇಲೆ ಒಂದು ಪುಸ್ತಕ ಇದೆ, ಎರಡೂ ಪುಸ್ತಕಗಳಿಗೆ ಸಂಬಂಧ ಆಗಿದೆ. ಏನು ಸಂಬಂಧ ಇದೆ? ಸಂಯೋಗ ಸಂಬಂಧ. ಹಾಗೆ ಸೇಮ್ ಇಂದ್ರಿಯವು ಪುಸ್ತಕವನ್ನು ನೋಡಿದಾಗ ಆ ಇಂದ್ರಿಯಕ್ಕೂ ಪುಸ್ತಕಕ್ಕೂ ಸಂಯೋಗ ಎಂಬ ಸಂಬಂಧ ಆಗಿದೆ. ಆಯ್ತಾ? ಸಂಯೋಗ ಎಂಬ ಸಂಬಂಧ ಆದಾಗ ನಿಮಗೊಂದು ಜ್ಞಾನ ಹುಟ್ಟಿತು. ಏನ್ ಜ್ಞಾನ ಬಂತು? ಇಂದ್ರಿಯಕ್ಕೂ ಪುಸ್ತಕಕ್ಕೂ ಸಂಬಂಧ ಆದಾಗ ಏನ್ ಜ್ಞಾನ ಹುಟ್ಟಿತು? ಇದಂ ಪುಸ್ತಕಂ. ಏನು? ಇದಂ ಪುಸ್ತಕಂ ಎಂಬ ಜ್ಞಾನ ಹುಟ್ಟಿತು. ಯಾವುದರ ಜ್ಞಾನ? ಪುಸ್ತಕದ ಜ್ಞಾನ. ಅದು ಹೇಗಿದೆ? ಆ ಜ್ಞಾನದ ಆಕಾರ ಹೇಳಿ ಅಂದಾಗ ಇದಂ ಪುಸ್ತಕಂ. ವೃಕ್ಷವನ್ನು ನೋಡ್ತೀರಿ, ಚಕ್ಷುರಿಂದ್ರಿಯಕ್ಕೂ ಆ ವೃಕ್ಷಕ್ಕೂ ಸಂಬಂಧ ಆಯಿತು. ಏನ್ ಸಂಬಂಧ? ಸಂಯೋಗ ಸಂಬಂಧ. ಇದನ್ನೆಲ್ಲ ಮರಿಬೇಡಿ, ಇವು ಯಾವಾಗಲೂ ಬರುವಂತಹ ವಿಷಯಗಳಿವೆ. ಸಂಯೋಗ ಎಂಬ ಸಂಬಂಧ ಆಯಿತು ಇಂದ್ರಿಯಕ್ಕೂ ಮತ್ತು ವೃಕ್ಷಕ್ಕೂ. ಆದಾಗ
ಒಂದು ಜ್ಞಾನ ಹುಟ್ಟಿತು. ಏನ್ ಜ್ಞಾನ? ವೃಕ್ಷದ ಜ್ಞಾನ. ವೃಕ್ಷದ ಜ್ಞಾನ. ಆ ಜ್ಞಾನದ ಆಕಾರ ಹೇಳಿ ಅಂದಾಗ ಈ ಅಯಂ ವೃಕ್ಷ, ಇದು ಪುಸ್ತಕ ನಪುಂಸಕಲಿಂಗದಲ್ಲಿ ಆ ಶಬ್ದ ಇದೆ, ಆದ್ದರಿಂದ ಇದಂ ಪುಸ್ತಕಂ ಅಂದೆ ಅಲ್ವಾ. ಆ ವೃಕ್ಷವನ್ನು ಹೇಳಿಕೊಡುವ ಶಬ್ದ ಪುಲ್ಲಿಂಗದಲ್ಲಿದೆ, ಆದ್ದರಿಂದ ಏನು ಹೇಳಬೇಕು? ಅಯಂ ವೃಕ್ಷ ಅಂತ. ಅರ್ಥವಾಯ್ತಲ್ಲ? ಹಾಗಾದ್ರೆ ಯಾವುದರ ಜ್ಞಾನ ಅನ್ನುವುದು ಒಂದು ಪ್ರಶ್ನೆ. ಹುಟ್ಟಿದ ಜ್ಞಾನ ಯಾವುದರದ್ದು? ವೃಕ್ಷ ಜ್ಞಾನ, ಪುಸ್ತಕ ಜ್ಞಾನ. ಜ್ಞಾನದ ಆಕಾರವನ್ನು ಹೇಳಿ ಅಂದಾಗ ಅಯಂ ವೃಕ್ಷ ಎಂಬ ಜ್ಞಾನ, ಇದಂ ಪುಸ್ತಕಂ ಎಂಬ ಜ್ಞಾನ, ಹೀಗೆ ಹೇಳಬೇಕು. ಎರಡು ಮುಖಗಳು ಬೇರೆ. ಇದಂ ಪುಸ್ತಕಂ ಎಂಬ ಜ್ಞಾನ ಪುಸ್ತಕದ ಜ್ಞಾನ, ಅದು. ಅಯಂ ವೃಕ್ಷ ಎಂಬ ಜ್ಞಾನ ವೃಕ್ಷದ ಜ್ಞಾನ. ಹುಟ್ಟಿವೆ, ಇಷ್ಟುವರೆಗೂ ಇರಲಿಲ್ಲ. ಯಾವಾಗ ಹುಟ್ಟಿತು? ಇಂದ್ರಿಯಕ್ಕೂ ಇಂದ್ರಿಯಕ್ಕೂ ಅರ್ಥಕ್ಕೂ ಸಂಯೋಗವಾದಾಗ. ಸಂಯೋಗ ಅಂದ್ರೆ ಅದು ಒಂದು ಸಂಬಂಧವನ್ನೇ ಸಂಯೋಗ ಅಂತ ಹೋದರೆ ಅದು ಶಾಸ್ತ್ರೀಯವಾಗಿ ಹೇಳಿದಂತೆ ಆಗುತ್ತೆ. ಅಥವಾ ಸಂಯೋಗ ಸಂಬಂಧ ಅಂತ ಅನ್ನಿ, ಅಥವಾ ಸಂಯೋಗ ಅಂತ ಇಷ್ಟೇ ಅನ್ನಿ ಅಲ್ವಾ. ಅಂತೂ ಯಾವುದರ ಜೊತೆಗೆ ಇಂದ್ರಿಯಕ್ಕೆ ಸಂಬಂಧ ಆಯಿತು? ಅರ್ಥದ ಜೊತೆಗೆ. ಅರ್ಥ ಅಂದ್ರೆ ಏನು? ಪದಾರ್ಥಗಳು. ಅದು ಪುಸ್ತಕವಾಗಿರಬಹುದು, ಟೇಬಲ್ ಆಗಿರಬಹುದು, ವೃಕ್ಷವಾಗಿರಬಹುದು, ಮನುಷ್ಯನಾಗಿರಬಹುದು ಅಲ್ವಾ. ಅಂತೂ ಅರ್ಥ ಪದಾರ್ಥಗಳೇನಿವೆ, ಆ ಪದಾರ್ಥಗಳ ಜೊತೆಗೆ ಇಂದ್ರಿಯಕ್ಕೆ ಸಂಬಂಧ ಆಗ್ತಾ ಇದೆ. ಯಾವಾಗ ಸಂಬಂಧ ಆಗತ್ತೆ ಆಗಾಗ ಅಯಂ ವೃಕ್ಷ ಅಂತ. ಮತ್ತೆ ಕಣ್ಣು ಮುಚ್ಚಿ ಮತ್ತೆ ನೋಡಿ, ಮತ್ತೊಂದು ಸಲ ಸಂಬಂಧ ಆಯಿತು, ಸಂಯೋಗವಾಯಿತು, ಮತ್ತೆ ಅಯಂ ವೃಕ್ಷ ಅಂತ ನಿಮಗೆ ಜ್ಞಾನ ಬಂತು. ನೀವು ಬಾಯಿಂದ ಅನ್ನಲ್ಲ ಅಯಂ ವೃಕ್ಷ ಅಂತ, ಬಾಯಿಂದ ಹೇಳಲ್ಲ. ಆದರೆ ಆ ಜ್ಞಾನ ಹುಟ್ಟುತ್ತಾ ಇರುತ್ತೆ. ಒಂದು 100 ಬಾರಿ ಕಣ್ಣು ಮುಚ್ಚಿ ಕಣ್ಣು ತೆಗೀರಿ, 100 ಬಾರಿ ಜ್ಞಾನ ಹುಟ್ಟತ್ತೆ ನಿಮಗೆ. ಒಂದೇ ಜ್ಞಾನ ಅಲ್ಲ, ಅದು 100 ಬಾರಿ ಕ್ಷಣಕ್ಕೆ ಜ್ಞಾನ ಹುಟ್ಟುತ್ತಾ ಹೋಗುತ್ತೆ. ಅರ್ಥವಾಯ್ತಲ್ಲ? ಹೀಗೆ ಎಷ್ಟು ಬಾರಿ ಸಂಯೋಗವಾಗ್ತಾ ಹೋಗುತ್ತೆ ಅರ್ಥದ ಜೊತೆಗೆ ಇಂದ್ರಿಯಕ್ಕೆ, ಅಷ್ಟು ಬಾರಿ ಜ್ಞಾನ ಹುಟ್ಟುತ್ತಾ ಹೋಗ್ತದೆ. ಯಾವ ಅರ್ಥದ ಜೊತೆಗೆ ಸಂಬಂಧ ಆಗತ್ತೆ ಆಯಾ ಅರ್ಥ ಜ್ಞಾನ ಹುಟ್ಟುತ್ತಾ ಹೋಗುತ್ತೆ. ಇಷ್ಟಂತೂ ಗೊತ್ತಾಯ್ತಲ್ಲ? ಆದ್ದರಿಂದ ಏನಾಯಿತು? ಇಂದ್ರಿಯಗಳಿಂದ ಏನಾಯಿತು? ಜ್ಞಾನ ಹುಟ್ಟಿತು, ಅರ್ಥಜ್ಞಾನ ಹುಟ್ಟುತ್ತಾ ಹೋಗುತ್ತೆ. ಮಧ್ಯದಲ್ಲಿ ಸಂಬಂಧ ಬೇಕು. ಸಂಬಂಧ ಇರದೇ ಇದ್ದರೆ ಜ್ಞಾನ ಹುಟ್ಟಲ್ಲ. ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳಿ, ಯಾವ ವಸ್ತುವಿನ ಜ್ಞಾನ ಆಗಲ್ಲ ಅಲ್ವಾ. ಸಂಬಂಧ ಅನ್ನೋದು ಇಂದ್ರಿಯಕ್ಕೂ ಜ್ಞಾನಕ್ಕೂ ಮಧ್ಯದಲ್ಲಿ ಬೇಕು. ಏನು ಬೇಕು? ಸಂಯೋಗ ಎಂಬ ಸಂಬಂಧ ಬೇಕು. ಇಲ್ಲದೇ ಇದ್ದರೆ ಇಂದ್ರಿಯದಿಂದ ಜ್ಞಾನ ಹುಟ್ಟಲು ಸಾಧ್ಯವಿಲ್ಲ. ಸಂಬಂಧ ಅಂತನ್ನೋದು ಬೇಕೇ ಬೇಕು. ಸಂಬಂಧ ಆದ ಮೇಲೆ ಜ್ಞಾನ ಹುಟ್ಟತ್ತೆ. ಅಂತೂ ಏನಾಯಿತು? ಇಂದ್ರಿಯದಿಂದ ಜ್ಞಾನ ಹುಟ್ಟಿತು, ಇಂದ್ರಿಯದಿಂದ ಹುಟ್ಟಿತು. ಮಧ್ಯದಲ್ಲಿ ಸಂಬಂಧವನ್ನು ತೆಗೆದುಕೊಂಡು ಹುಟ್ಟಿತು, ಇಲ್ಲ ಅಂದಿಲ್ಲ. ಅಂತೂ ಇಂದ್ರಿಯದಿಂದ ಹುಟ್ಟಿತಲ್ಲ, ಇಂದ್ರಿಯದಿಂದಲೇ ಹುಟ್ಟಿತು. ಈಗ ಬೀಜದಿಂದ ವೃಕ್ಷ ಹುಟ್ಟತ್ತೆ. ಬೀಜದಿಂದ ಏನು ಹುಟ್ಟತ್ತೆ ರೀ? ವೃಕ್ಷ ಹುಟ್ಟತ್ತೆ ಬೀಜದಿಂದ ಹೇಗೆ ಹುಟ್ಟತ್ತೆ ರೀ? ಬೀಜದ ಮೇಲೆ ನಾವು ಅದನ್ನು ಮಣ್ಣಲ್ಲಿ ಹಾಕಿ, ಅಲ್ಲಿ ನೀರು ಹಾಕಿ, ಅಲ್ಲಿ ಗೊಬ್ಬರವನ್ನು ಹಾಕಿದಾಗ ವೃಕ್ಷ ಹುಟ್ಟತ್ತೆ. ಬೀಜದಿಂದ ಹುಟ್ಟಲಿಲ್ಲ, ನೀರು ಗೊಬ್ಬರದಿಂದ ವೃಕ್ಷ ಹುಟ್ಟಿತು ಅಂತಿಷ್ಟೇ ಹೇಳ್ತೀವ. ನೀರು ಗೊಬ್ಬರ ಅವೆಲ್ಲ ಬೇಕೇ ಬೇಕು. ಆದರೆ ಬೀಜನೇ ಇಲ್ಲ ಅಂತಂದರೆ ಸುಮ್ಮನೆ ನೀರಿನಿಂದ ವೃಕ್ಷ ಹುಟ್ಟಲ್ಲ. ನೀರು ಮತ್ತು ಗೊಬ್ಬರ ಇತ್ಯಾದಿಗಳೆಲ್ಲ ಇದ್ದು ಅದು ಬೀಜದ ಜೊತೆಗೆ ಕೂಡಿದಾಗ ವೃಕ್ಷ ಎನ್ನುವ ಪದಾರ್ಥ ಹುಟ್ಟಿಕೊಳ್ಳುತ್ತೆ. ಹಾಗೆ ಇಂದ್ರಿಯ, ಕೇವಲ ಇಂದ್ರಿಯ ಇದ್ದರೆ ಹುಟ್ಟಲ್ಲ. ಕೇವಲ ಬೀಜ ಇಡಿ, ಒಂದು ಪಾತ್ರೆಯಲ್ಲಿ ಬೀಜ ಇಟ್ಬಿಡಿ, ಹುಟ್ಟತ್ತಾ ವೃಕ್ಷ? ಹಾಗೆ ಕೇವಲ ಇಂದ್ರಿಯ ಇದೆ, ಕಣ್ಣು ಮುಚ್ಕೊಂಡು ಕೂತಂತೆ. ಸುಮ್ಮನೆ ಬೀಜ ಇಟ್ಟರೆ ಕಣ್ಣು ಮುಚ್ಕೊಂಡು ಕೂತಂತೆ, ಇಂದ್ರಿಯ ಇದೆ, ಸಂಬಂಧ ಆಗಿಲ್ಲ, ಜ್ಞಾನ ಹುಟ್ಟಲ್ಲ. ನೀರು ಹಾಕಿದರೆ ವೃಕ್ಷ ಹುಟ್ಟಿತು. ಹಾಗೆ ಇಂದ್ರಿಯಕ್ಕೂ ಅರ್ಥಕ್ಕೂ ಸಂಬಂಧ. ಆ ನೀರಿನ ಸ್ಥಾನದಲ್ಲಿ ಇಲ್ಲಿ ಆ ಸಂಯೋಗ ಎಂಬ ಸಂಬಂಧವನ್ನು ನಾವು ಇಟ್ಕೊಂಡಾಗ ಅದೇನಾಗುತ್ತೆ? ಸಹಕಾರಿ ಆಗತ್ತೆ. ನೀರು ಬೀಜಕ್ಕೆ ಸಹಕಾರಿಯಾಯಿತು. ಬೀಜವು ವೃಕ್ಷವನ್ನು ಹುಟ್ಟಿಸಬೇಕಾದಾಗ ಸಹಕಾರಿಯಾದದ್ಯಾವುದು? ಸಹಕಾರವನ್ನು ಮಾಡುವುದ್ಯಾವುದು? ನೀರು, ಗೊಬ್ಬರ ಇತ್ಯಾದಿಗಳು. ಹಾಗೆ ಇಂದ್ರಿಯವೇ ಹುಟ್ಟಿಸುವಂತಹದ್ದು ಜ್ಞಾನವನ್ನು.
ಹುಟ್ಟಿಸಬೇಕಾದ್ರೆ ಮಧ್ಯದಲ್ಲಿ ಸಹಕಾರ ಯಾವುದು ಮಾಡ್ತಾ ಇದೆ? ಸಂಯೋಗ. ಆದ್ದರಿಂದ ಮಧ್ಯದಲ್ಲಿ ಅದು ಬೇಕು ಅನ್ನೋದು. ಅಂತೂ ಇಂದ್ರಿಯದಿಂದ ಜ್ಞಾನ ಹುಟ್ಟತ್ತೆ. ಯಾವುದರ ಜ್ಞಾನ? ಪದಾರ್ಥದ ಜ್ಞಾನ. ಅದು ಪುಸ್ತಕವೋ ವೃಕ್ಷವೋ ಯಾವುದ್ರ ಜೊತೆಗೆ ಸಂಬಂಧ ಆಗ್ತಾ ಇದೆ ಆ ವಸ್ತುವಿನ ಜ್ಞಾನ ಹುಟ್ಟುತ್ತಾ ಹೋಗ್ತದೆ. ಅರ್ಥವಾಯ್ತಾ? ಈಗ ನಾನು ವಿಷಯಕ್ಕೆ ಬರ್ತೇನೆ ನೋಡಿ. ಏನು ಪ್ರಮಾಣ ಯಾವುದೀಗ? ಈ ಉದಾಹರಣೆಯಲ್ಲಿ ಪ್ರಮಾಣ ಯಾವುದು? ಪ್ರತ್ಯಕ್ಷಣೆ. ಈಗ ಉದಾಹರಣೆ ತೆಗೆದುಕೊಂಡು ಇಂದ್ರಿಯ, ಚಕ್ಷುರಿಂದ್ರಿಯ ಅಲ್ವಾ? ಸ್ಪೆಷಲ್ ಆಗಿ ಒಂದು ಉದಾಹರಣೆ ತೆಗೆದುಕೊಂಡಿದ್ದೇನೆ. ಚಕ್ಷುರಿಂದ್ರಿಯ ಇದು ಪ್ರಮಾಣ ಅಲ್ವಾ? ಇದೇನಾಗಿದೆ? ಯಥಾರ್ಥವಾಗಿದೆ. ಈಗ ಬಂದದ್ದೇ ಅದು ತಾನೇ. ಇದರಲ್ಲಿ ಯಥಾರ್ಥತ್ವ ಎಂಬ ಲಕ್ಷಣ ಇದೆ ಅಂತ ಆಯ್ತು. ಯಥಾರ್ಥತ್ವ ಇದೆ ಅಂತಂದ್ರೆ ಇದೇನಾಗಿರ್ಬೇಕು? ಚಕ್ಷುರಿಂದ್ರಿಯ ಯಥಾರ್ಥವಾಗಿರಬೇಕು. ಇಂದ್ರಿಯವು ಯಥಾರ್ಥವಾಗಿದೆ ಅಂತ ಆಯ್ತಾ? ಏನು ಇಂದ್ರಿಯ ಯಥಾರ್ಥವಾಗುವುದು ಅನ್ನಲಿಕ್ಕೆ ಅರ್ಥ ಏನು ಅಂತಂದ್ರೆ, ಜ್ಞಾನಕ್ಕೆ ನಾವು ಹೋಗಿ ನೋಡಿದಾಗ ಜ್ಞಾನವನ್ನು ಹುಟ್ಟಿಸುವ ಇಂದ್ರಿಯ ಇದು ಯಥಾರ್ಥವಾಗಿದೆ ಅಂತನ್ಲಿಕ್ಕೆ ನಮಗೆ ಅರ್ಥವಾಗ್ತದೆ. ಮೊದಲು ಜ್ಞಾನ ಇದು ಯಥಾರ್ಥವಾಗಿರಬೇಕು. ಜ್ಞಾನವು ಯಥಾರ್ಥವಾದಾಗ ಜ್ಞಾನವನ್ನು ಹುಟ್ಟಿಸುವ ಇಂದ್ರಿಯವು ಯಥಾರ್ಥವಾಗತ್ತೆ. ಅರ್ಥವಾಯ್ತಾ? ಸುಲಭ ಇದೆ, ಕಷ್ಟ ಏನಿಲ್ಲ. ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಂಡ್ರೂ ಕಷ್ಟ ಇಲ್ಲ. ಜ್ಞಾನವು ಯಥಾರ್ಥವಾದಾಗ ಜ್ಞಾನವನ್ನು ಹುಟ್ಟಿಸುವ ಇಂದ್ರಿಯ ಯಥಾರ್ಥವಾಗಿದೆ ಅಂತ ನಮಗೆ ಅರ್ಥವಾಗುತ್ತೆ. ಜ್ಞಾನ ಯಥಾರ್ಥವಾಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು. ಇವಾಗ ನಾವು ಎಲ್ಲಿ ಹೋಗ್ಬೇಕಾಯ್ತು? ಸ್ವಲ್ಪ ಮುಂದೆ ಹೋಗ್ಬೇಕಾಯ್ತು. ಇವಾಗ ಇಂದ್ರಿಯವು ಯಥಾರ್ಥವಾಗಿದೆ ಅಂತ ತಿಳಿದುಕೊಳ್ಳಬೇಕಾದಾಗ ಆದರೆ ಮೊದಲು ಜ್ಞಾನವು ಯಥಾರ್ಥವಾಗಿದೆ ಅಂತನ್ನುವುದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಮಾಡಿಕೊಂಡಾಗ ಅದನ್ನು ಹುಟ್ಟಿಸುವ ಇಂದ್ರಿಯ ಯಥಾರ್ಥವಾಗಿದೆ ಎನ್ನುವುದರ ಜ್ಞಾನ ನಮಗಾಗತ್ತೆ, ತಿಳಿದು ಬರುತ್ತೆ. ಹಾಗಾದ್ರೆ ಈಗ ಏನು ಅರ್ಥ ಮಾಡಿಕೊಳ್ಬೇಕು ನಾವು? ಜ್ಞಾನವು ಯಥಾರ್ಥವಾಗಿದೆ ಅಂದರೆ ಏನು? ಜ್ಞಾನದಲ್ಲಿ ಏನು ಧರ್ಮ ಬಂತು? ಯಥಾರ್ಥತ್ವ. ಧರ್ಮವನ್ನು ಸರಿಯಾಗಿ ಹೇಳಬೇಕು. ಜ್ಞಾನವು ಯಥಾರ್ಥವಾಗಿದೆ, ಅದರಲ್ಲಿ ಏನು ಧರ್ಮ ಬಂತು? ಯಥಾರ್ಥತ್ವ ಅಲ್ವಾ? ಹಾಗಾದರೆ ಜ್ಞಾನ ಏನು? ಯಥಾರ್ಥ. ಏನು ಜ್ಞಾನ ಯಥಾರ್ಥವಾಗುವುದು ಅಂದ್ರೆ ಏನು? ಜ್ಞಾನವು ಯಥಾರ್ಥವಾಗಿದೆ ಅಂದರೆ ಅರ್ಥ ಏನು ಅಂತಂದ್ರೆ, ಜ್ಞಾನ ಏನು ಮಾಡ್ತಾ ಇದೆ? ಪದಾರ್ಥದ ಇಂದ್ರಿಯದಿಂದ ಹುಟ್ಟಿದಂತಹ ಜ್ಞಾನ ಏನು ಮಾಡ್ತಾ ಇದೆ ಅಂತಂದ್ರೆ, ಯಾವುದರ ಜ್ಞಾನ ಬಂದಿದೆ ಹೇಳಿ? ಪದಾರ್ಥ. ಯಾವುದೋ ಒಂದು ಪದಾರ್ಥ ತೆಗೆದುಕೊಳ್ಳಿ. ಯಾವ ಪದಾರ್ಥ? ಪುಸ್ತಕ ಎಂಬ ಪದಾರ್ಥ ಜ್ಞಾನ ಇಂದ್ರಿಯದಿಂದ ಹುಟ್ಟಿ ಬಂದಿದೆ. ಹಾಗಾದ್ರೆ ಯಾವುದರ ಜ್ಞಾನ ಇದು? ಪುಸ್ತಕದ ಜ್ಞಾನ ನನಗೆ ಬಂದಿದೆ. ಇದಂ ಪುಸ್ತಕಂ ಎಂಬ ಆಕಾರದಲ್ಲಿ ಬಂದಿದೆ ಪುಸ್ತಕದ ಜ್ಞಾನ. ಹಾಗಾದ್ರೆ ಆ ಪುಸ್ತಕದ ಜ್ಞಾನ ಏನು ಮಾಡ್ತಾ ಇದೆ ಅಂದ್ರೆ, ಪುಸ್ತಕವನ್ನು ವಿಷಯೀಕರಿಸ್ತಾ ಇದೆ. ಪುಸ್ತಕವನ್ನು ತನ್ನಲ್ಲಿ ವಿಷಯೀಕರಿಸ್ತಾ ಇದೆ. ವೃಕ್ಷವನ್ನು ವಿಷಯೀಕರಿಸಲಿಲ್ಲ. ಇದಂ ಪುಸ್ತಕಂ ಎಂಬ ಜ್ಞಾನ ವೃಕ್ಷವನ್ನು ವಿಷಯೀಕರಿಸ್ತಾ ಇಲ್ಲ, ಮನುಷ್ಯನನ್ನು ವಿಷಯೀಕರಿಸ್ತಾ ಇಲ್ಲ, ಮತ್ತೆ ಇನ್ನೊಂದೇನೋ ಆಕಾಶವನ್ನು ವಿಷಯೀಕರಿಸ್ತಾ ಇಲ್ಲ, ವಸ್ತ್ರವನ್ನು ವಿಷಯೀಕರಿಸ್ತಾ ಇಲ್ಲ, ಘಟವನ್ನು ವಿಷಯೀಕರಿಸ್ತಾ ಇಲ್ಲ. ಪುಸ್ತಕಂ ಎಂಬ ಜ್ಞಾನ ಯಾವುದನ್ನು ವಿಷಯೀಕರಿಸ್ತಾ ಇದೆ? ತನ್ನಲ್ಲಿ ಪುಸ್ತಕವನ್ನು ವಿಷಯೀಕರಿಸ್ತಾ ಇದೆ. ಅದರಲ್ಲಿಯೂ ಬೇರೆ ಬೇರೆ ಪುಸ್ತಕ ಅಲ್ಲ, ಯಾವ ಪುಸ್ತಕದ ಜೊತೆಗೆ ಇಂದ್ರಿಯ ಸಂಬಂಧ ಆಗಿದೆ, ಸಂಯೋಗವಾಗಿದೆ, ಆ ಪುಸ್ತಕವನ್ನೇ ಆ ಇಂದ್ರಿಯದಿಂದ ಹುಟ್ಟುವಂತಹ ಜ್ಞಾನವು ತನ್ನಲ್ಲಿ ವಿಷಯೀಕರಿಸ್ತಾ ಇದೆ. ಹಾಗಾದರೆ ಆ ಜ್ಞಾನದಲ್ಲಿ ವಿಷಯವಾದದ್ಯಾವುದು? ಪುಸ್ತಕತ್ವ. ಆ ಪುಸ್ತಕ ಸರಿ. ಆ ಪುಸ್ತಕವನ್ನು ಜ್ಞಾನ ವಿಷಯೀಕರಿಸ್ತಾ ಇದೆ ತಾನೇ. ಹಾಗಾದರೆ ಜ್ಞಾನದಲ್ಲಿ ವಿಷಯವಾದದ್ಯಾವುದು? ಆ ಪುಸ್ತಕ. ಯಾವ ಪುಸ್ತಕದ ಜೊತೆಗೆ ಇಂದ್ರಿಯ ಸಂಯೋಗವಾಗಿದೆ ಆಗ ಆ ಜ್ಞಾನ ಹುಟ್ಟಿದೆಯಲ್ಲ, ಆ ಪುಸ್ತಕವೇ ಆ ಜ್ಞಾನದಲ್ಲಿ ವಿಷಯವಾಗಿದೆ. ಯಾಕೆಂದ್ರೆ ಆ ಜ್ಞಾನ ಆ ಪುಸ್ತಕವೆಂಬ ವಸ್ತುವನ್ನು ವಿಷಯೀಕರಿಸ್ತಾ ಇದೆ. ಇದೆಲ್ಲ ಶಾಸ್ತ್ರೀಯವಾಗಿ ಹೇಳುವ ಶಬ್ದಗಳು. ಅರ್ಥ ಅಂತೂ ಆಗ್ತಾ ಇದೆ. ಸರಿ, ಹಾಗಾದ್ರೆ ಇನ್ನೊಮ್ಮೆ ಸಂಕ್ಷೇಪದಲ್ಲಿ ಆ ಪ್ರಕ್ರಿಯೆ ಹೇಳ್ತೀನಿ ನೋಡಿ. ಇಂದ್ರಿಯ ಇದೆ, ಇಂದ್ರಿಯಕ್ಕೂ
ಎದುರಿಗೆ ಇರುವಂತಹ ಪುಸ್ತಕಕ್ಕೂ ಸಂಯೋಗವಾಗಿದೆ. ಹ್ಮ್. ಸಂಯೋಗವಾದಾಗ ಒಂದು ಜ್ಞಾನ ಹುಟ್ಟಿತು. ಏನು ಜ್ಞಾನ? ಇದಂ ಪುಸ್ತಕಂ ಅಂತ ಜ್ಞಾನ ಹುಟ್ಟಿತಾ? ಆ ಜ್ಞಾನ ಏನು ಮಾಡಿತು? ಆ ಪುಸ್ತಕವನ್ನು ವಿಷಯೀಕರಿಸಿತು. ಹಾಗಾದರೆ ಆ ಜ್ಞಾನದಲ್ಲಿ ವಿಷಯವಾದ ವಸ್ತು ಯಾವುದು? ಪುಸ್ತಕ. ಆ ಪುಸ್ತಕ. ಆ ಪುಸ್ತಕ. ಯಾವ ಪುಸ್ತಕ? ಆ ಪುಸ್ತಕ ಅಂದ್ರೆ ಯಾವುದದು? ಇಂದ್ರಿಯ ಚಕ್ಷುರೇಂದ್ರಿಯಕ್ಕೂ ಆ ಪುಸ್ತಕವು ಸಂಯೋಗ ಆಗಿರೋ ಯಾವ ಪುಸ್ತಕದ ಜೊತೆಗೆ, ಯಾವ ಅರ್ಥದ ಜೊತೆಗೆ ಇಂದ್ರಿಯಕ್ಕೆ ಸಂಯೋಗವಾಗಿದೆಯಲ್ಲ, ಆ ಪುಸ್ತಕವನ್ನೇ ಆ ಜ್ಞಾನವು ವಿಷಯೀಕರಿಸಿತು ಅಲ್ವಾ? ಹಾಗಾದ್ರೆ ಪುಸ್ತಕ ಆ ಜ್ಞಾನದಲ್ಲಿ ವಿಷಯವಾಗಿದೆ. ಪುಸ್ತಕವು ಆ ಜ್ಞಾನದಲ್ಲಿ ವಿಷಯವಾಗಿದೆ ಅಂತ ಆಯ್ತು ಅಲ್ವಾ? ಇಷ್ಟು. ಪುಸ್ತಕವು ವಿಷಯವಾಗಿದೆ ಅಂತಾದಾಗ ಅದರ ಜೊತೆಗೆ ಇನ್ನೊಂದು ವಿಷಯವಾಗಿದೆ ಜ್ಞಾನದಲ್ಲಿ. ಏನು ವಿಷಯ? ಒಂದು ಪುಸ್ತಕ, ಇನ್ನೊಂದು ಅದರಲ್ಲಿರುವ ಧರ್ಮವೂ ವಿಷಯವಾಗ್ತಾ ಇದೆ ಜ್ಞಾನದಲ್ಲಿ. ಜ್ಞಾನ ಪುಸ್ತಕವನ್ನು ವಿಷಯೀಕರಿಸಿದೆ. ಆದ್ದರಿಂದ ಜ್ಞಾನದಲ್ಲಿ ಏನು ವಿಷಯ? ಪುಸ್ತಕ ಎಂಬ ಧರ್ಮಿ ಜ್ಞಾನದಲ್ಲಿ ವಿಷಯ. ಅದೊಂದೇ ವಿಷಯನ? ಪುಸ್ತಕ ಎನ್ನುವ ಧರ್ಮಿ ಇದೊಂದೇ ಜ್ಞಾನದಲ್ಲಿ ವಿಷಯವ? ಅಲ್ಲ. ಅದರಲ್ಲಿರುವ ಧರ್ಮವನ್ನೂ ವಿಷಯೀಕರಿಸಿದೆ. ಯಾವ ಧರ್ಮ? ಪುಸ್ತಕತ್ವ ಎಂಬ ಧರ್ಮವನ್ನೂ ಸೇರಿಸಿಕೊಂಡು ಪುಸ್ತಕತ್ವವನ್ನು ಪಡೆದ ಪುಸ್ತಕ ಇದು ಎಂದು ವಿಷಯೀಕರಿಸ್ತಾ ಇದೆ. ಯಾವುದು? ಇಂದ್ರಿಯದಿಂದ ಹುಟ್ಟಿದ ಜ್ಞಾನ. ಹಾಗಾದರೆ ಎರಡು ವಿಷಯ ಆಯಿತು. ಏನೇನು ವಿಷಯ? ಒಂದು ಪುಸ್ತಕ, ಇನ್ನೊಂದು ಅದರಲ್ಲಿರುವ ಪುಸ್ತಕತ್ವವೆಂಬ ಧರ್ಮ. ಧರ್ಮ ಧರ್ಮಿ ಇವೆರಡೂ ವಿಷಯವಾಯಿತು. ಎಲ್ಲಿ ವಿಷಯವಾಯಿತು? ಜ್ಞಾನದಲ್ಲಿ ವಿಷಯವಾಯಿತು. ಇಂದ್ರಿಯದಿಂದ ಹುಟ್ಟಿದಂತಹ ಜ್ಞಾನದಲ್ಲಿ ಎರಡು ವಿಷಯವಾಯಿತು. ಯಾವುದ್ಯಾವುದು? ಒಂದು ಪುಸ್ತಕ, ಇನ್ನೊಂದು ಪುಸ್ತಕತ್ವ ಎಂಬ ಧರ್ಮ ಅಲ್ವಾ? ಇಲ್ಲೊಂದು ಪ್ರಶ್ನೆ ಬರುತ್ತೆ. ಪುಸ್ತಕ ಎದುರುಗಡೆಗಿದೆ, ಅದನ್ನು ಮಾತ್ರ ವಿಷಯ ಅಂತ ಹೇಳಿ ಜ್ಞಾನದಲ್ಲಿ, ಪುಸ್ತಕತ್ವವನ್ನು ಜ್ಞಾನದಲ್ಲಿ ವಿಷಯ ಅಂತ ಯಾಕೆ ಹೇಳ್ತೀರಿ? ಕಾರಣವಿಲ್ಲ ಅಂತಂದರೆ ಇದಂ ಪುಸ್ತಕಂ ಅಂತ ಜ್ಞಾನ ಬರ್ತಾ ಇದೆಯಲ್ಲ, ಅಂದಮೇಲೆ ಪುಸ್ತಕ ಅಂತೆ ತೋರ್ತಾ ಇದೆ ಅಂತಂದ ಮೇಲೆ ಪುಸ್ತಕತ್ವ ಇದ್ರೇನೆ ಅದು ಪುಸ್ತಕ ಅಂತ ಕರೆಸ್ಕೊಳ್ಳುತ್ತೆ. ಪುಸ್ತಕತ್ವ ಅಲ್ಲಿ ವಿಷಯವಾಗಲಿಲ್ಲ ಅಂತಂದ್ರೆ ಇದಂ ಪುಸ್ತಕಂ ಅಂತ ಜ್ಞಾನ ಬರ್ತಾ ಇರಲಿಲ್ಲ. ಯತ್ಕಿಂಚಿದ್ ವಸ್ತು, ಯಾವುದೋ ಒಂದು ವಸ್ತು ಅಂತ ಜ್ಞಾನ ಬರಬೇಕಾಗಿತ್ತು ನಿಮಗೆ ಇಂದ್ರಿಯದಿಂದ ಏನಂತ ಜ್ಞಾನ ಹುಟ್ಟಿದೆ? ಇದಂ ಪುಸ್ತಕಂ ಎಂಬ ಆಕಾರದಲ್ಲಿ ಜ್ಞಾನ ಹುಟ್ಟಿದೆ. ಪುಸ್ತಕಂ ಅಂತ ಉಲ್ಲೇಖ ಬರ್ತಾ ಇದೆಯಾ? ಪುಸ್ತಕಂ ಅಂತ ಆ ರೀತಿಯೇ ಉಲ್ಲೇಖ ಬರಬೇಕಾದ್ರೆ ಅದರಲ್ಲಿ ಪುಸ್ತಕತ್ವ ಇದ್ದರೇನೆ ಪುಸ್ತಕ ಅಂತ ಉಲ್ಲೇಖ ಮಾಡಬೇಕು ಜ್ಞಾನ. ಇಲ್ಲದಿದ್ದರೆ ಏನೋ ಒಂದು ವಸ್ತು ಒಂದಿಷ್ಟೇ ಉಲ್ಲೇಖ ಮಾಡ್ತಿತ್ತು ಜ್ಞಾನ. ಪುಸ್ತಕಂ ಅಂತ ಉಲ್ಲೇಖ ಮಾಡ್ತಾ ಇದೆ ಅಂದಮೇಲೆ ಧರ್ಮೀಯ ಜೊತೆಗೆ ಧರ್ಮವನ್ನೂ ವಿಷಯೀಕರಿಸಿದರೆ ಮಾತ್ರ ಹಾಗೆ ಮಾಡ್ಲಿಕ್ಕೆ ಸಾಧ್ಯ. ಇದು ವಸ್ತ್ರ ಅಂತ ಯಾಕೆ ಹೇಳಬೇಕ್ರಿ? ಇದರಲ್ಲಿ ವಸ್ತ್ರತ್ವ ಅನ್ನುವ ಧರ್ಮ ಇದ್ದದ್ದರಿಂದ ಇದು ವಸ್ತ್ರ ಅಂತ ಕರೆಸಿಕೊಳ್ಳುತ್ತೆ. ಮನುಷ್ಯ ಅಂತ ಯಾಕೆ ಅನ್ಬೇಕು? ಮನುಷ್ಯತ್ವ ಎಂಬ ಧರ್ಮ ಇದ್ದದ್ದರಿಂದ ಅವನು ಮನುಷ್ಯ ಅಂತ ಕರೆಸಿಕೊಳ್ತಾ ಇದ್ದಾನೆ. ಇಲ್ಲದ್ರೆ ಮನುಷ್ಯ ಅಂತ ಕರೆಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಪುಸ್ತಕ ಅಂತ ಜ್ಞಾನವು ಉಲ್ಲೇಖ ಮಾಡ್ತಾ ಇದೆ. ಇದಂ ಪುಸ್ತಕಂ ಅಂತ ಆ ವಸ್ತುವನ್ನು ಏನಂತ ಉಲ್ಲೇಖ ಮಾಡ್ತಾ ಇದೆ ಜ್ಞಾನ? ಪುಸ್ತಕ ಎಂದೇ ಉಲ್ಲೇಖ ಮಾಡ್ತಾ ಇದೆ ಅಂತಂದ ಮೇಲೆ ಧರ್ಮೀಯಾದ ಪುಸ್ತಕವನ್ನು ವಿಷಯೀಕರಿಸ್ತಾ ಇದೆ ತಾನು. ಜೊತೆಗೆ ಆ ಪುಸ್ತಕದಲ್ಲಿರುವ ಧರ್ಮ ಯಾವುದು? ಪುಸ್ತಕತ್ವ ಎಂಬ ಧರ್ಮವನ್ನೂ ಕೂಡ ವಿಷಯೀಕರಿಸ್ತಾ ಇದೆ, ತನ್ನಲ್ಲಿ ವಿಷಯ ಅಂತ ಮಾಡಿಕೊಳ್ತಾ ಇದೆ. ಇಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಪುಸ್ತಕ, ಪುಸ್ತಕತ್ವ, ಇದು ಧರ್ಮಿ, ಇದು ಧರ್ಮ, ಇವೆರಡರಲ್ಲಿ ಮತ್ತೊಂದು ಸಂಬಂಧ ಇದೆ. ಪುಸ್ತಕ, ಪುಸ್ತಕತ್ವ, ಧರ್ಮ, ಧರ್ಮಿ ಬೇರೆ ಬೇರೆ ತಾನೇ. ಎರಡರಲ್ಲಿ ಒಂದು ಸಂಬಂಧ ಇದೆ. ಏನು ಸಂಬಂಧ? ಸಮವಾಯ ಎಂಬ ಹೊಸದಾದ ಸಂಬಂಧ. ಸಂಯೋಗ ಅನ್ನುವುದರ ಬಗ್ಗೆ ಅರ್ಥವಾಯ್ತಲ್ಲ ನಿಮಗೆ? ಇನ್ನೊಂದು ಸಂಬಂಧ, ಸ್ಪೆಷಲ್ ಸಂಬಂಧ ಇದು. ಏನು ಹೆಸರು ಅದಕ್ಕೆ? ಸಮವಾಯ ಎಂಬ ಸಂಬಂಧ. ಏನು? ಸಮವಾಯ ಎಂಬ ಸಂಬಂಧ. ಆ ಸಂಬಂಧಕ್ಕೆ ಹೆಸರೇ ಸಮವಾಯ ಅಂತ.
ಅಲ್ವಾ? ಈ ಕೈಗೂ ಸಂಬಂಧ ಆಗಿದೆ. ಏನು ಸಂಬಂಧ ರೀ? ಸಂಯೋಗ ಸಂಬಂಧ. ಅರ್ಥವಾಯ್ತಾ? ಈ ಕೈಗೂ ಸಂಬಂಧ ಆಗಿದೆ. ಆ ಸಂಬಂಧಕ್ಕೆ ಹೆಸರೇನು? ಸಂಯೋಗ ಅಂತ. ಈ ಸಂಬಂಧಕ್ಕೆ ಈ ರೀತಿ ಹೆಸರಿದೆ. ಈ ಪುಸ್ತಕಕ್ಕೂ ಸಂಬಂಧ ಆಯಿತು. ಏನು ಸಂಬಂಧ? ಸಂಯೋಗ ಸಂಬಂಧ. ಟ್ರೈನಲ್ಲಿ ಹೋಗ್ತಾ ಇರ್ತೇವೆ, ಒಬ್ಬರು ಪಕ್ಕದಲ್ಲಿ ಒಬ್ಬರು ನಿಂತ್ಕೊಂಡಿರ್ತೇವೆ, ಒಬ್ರಿಗೂ ಸಂಬಂಧ ಆಗಿದೆ. ಏನು ಸಂಬಂಧ? ಸಂಯೋಗ ಎಂಬ ಸಂಬಂಧ. ಈ ಪೆನ್ನು ನಾನು ಕೈಯಲ್ಲಿ ಹಿಡಿದುಕೊಂಡೆ, ಪೆನ್ನಿಗೂ ನನ್ನ ಹಸ್ತಕ್ಕೂ ಸಂಬಂಧ ಆಗಿದೆ. ಸಂಯೋಗ ಸಂಬಂಧ. ಇಂಥಲ್ಲೆಲ್ಲ ಏನು ಸಂಬಂಧ ಇದೆಯಲ್ಲ, ಈ ಎಲ್ಲ ಸಂಬಂಧಗಳಿಗೆ ಏನು ಹೆಸರು? ಸಂಯೋಗ ಅಂತ ಹೆಸರು. ಆದರೆ ಸಮವಾಯ ಅನ್ನುವುದೊಂದು ಸಂಬಂಧ ಇದೆ. ಸಮವಾಯ ಅನ್ನುವುದೊಂದು ಸಂಬಂಧ ಇದೆ. ಆ ಸಂಬಂಧ ಎಲ್ಲಿ ಹೇಳಬೇಕು? ಧರ್ಮಗಳಲ್ಲಿ 4-5 ಸ್ಥಾನಗಳಲ್ಲಿ ಇಂತಹ ಸಂಬಂಧ ಹೇಳಬಹುದು. ಅದನ್ನು ಹೇಳ್ತೇನೆ ಎಲ್ಲೆಲ್ಲಿ ಹೇಳಬಹುದು ಅಂತ. ಧರ್ಮ ಮತ್ತು ಧರ್ಮಿಯನ್ನು ಬಿಡಿಸ್ಲಿಕ್ಕಾಗತ್ತಾ? ಅಂಥಲ್ಲಿ ಏನಿದೆಯಲ್ಲ ಆ ಸಂಬಂಧ, ಅದು ಸಮವಾಯ ಎಂಬ ಸಂಬಂಧ. ಗೊತ್ತಾಯ್ತಾ? ಈ ಪಟ ಇದೆ, ವಸ್ತ್ರ ಇದೆ, ಇದರಲ್ಲಿ ಒಂದು ರೂಪ ಇದೆ. ಏನು ರೂಪ? ರೂಪ ಏನು? ಬಣ್ಣ ಕೇಳ್ತಾ ಇದ್ದೇನೆ. ಶ್ವೇತ ರೂಪ. ಅದು ಗುಣ. ಇದು ದ್ರವ್ಯ. ಆದರೆ ಇದರಲ್ಲೊಂದು ಗುಣ ಇದೆ. ಏನು? ರೂಪ ಎಂಬ ಗುಣ ಇದೆ ಅಲ್ವಾ? ಆ ರೂಪಕ್ಕೂ ಈ ವಸ್ತುಕ್ಕೆ ಏನು ಸಂಬಂಧ ರೀ? ಸಮವಾಯ ಎಂಬ ಸಂಬಂಧ ಅಲ್ವಾ? ಸಮವಾಯ ಎಂಬ ಸಂಬಂಧ. ನೀರಿದೆ, ಜಲದಲ್ಲಿ ಒಂದು ಗುಣ ಇದೆ. ಇದರಲ್ಲಿ ರೂಪ ಇದ್ದಂತೆ ಜಲದಲ್ಲಿ ಒಂದು ಗುಣ ಇದೆ. ಏನು? ಸ್ನೇಹ. ಹಿಟ್ಟಿನಲ್ಲಿ ನೀರು ಹಾಕಿ ಒಂದು ಕಡೆ ಮಾಡಿಕೊಂಡು ಬಿಡುತ್ತೆ ಆ ಹಿಟ್ಟನ್ನು. ನೀರಿನಲ್ಲಿರುವ ಗುಣ ಏನು? ಸ್ನೇಹ ಅಲ್ವಾ? ಆ ಸ್ನೇಹ ಎಂಬ ಗುಣಕ್ಕೂ ಆ ಜಲ ಎಂಬ ದ್ರವ್ಯಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ಅದು ಸಮವಾಯ. ದ್ರವ್ಯಗಳಿಗೂ ಗುಣಗಳಿಗೂ ಇರುವ ಸಂಬಂಧ ಸಮವಾಯ. ಧರ್ಮಕ್ಕೂ ಧರ್ಮಿಗೂ ಇರುವ ಸಂಬಂಧ ಸಮವಾಯ. ಅರ್ಥವಾಗ್ತಾ ಇದೆಯಾ? ಎಲ್ಲೆಲ್ಲಿ ಸಮವಾಯ ಎಂಬ ಸಂಬಂಧವನ್ನು ಹೇಳಬೇಕು, ಎಲ್ಲೆಲ್ಲಿ ಸಂಯೋಗ ಎಂಬ ಸಂಬಂಧವನ್ನು ಹೇಳಬೇಕು. ಅರ್ಥವಾಗ್ತಾ ಇದೆಯಾ? ಸಾಮಾನ್ಯವಾಗಿ ಸ್ಥೂಲವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ, ಯಾವುದು ಬಿಡಿಸ್ಲಿಕ್ಕೆ ಆಗತ್ತೆ ಅವುಗಳಲ್ಲಿರುವ ಸಂಬಂಧ ಸಂಯೋಗ. ಯಾವುದನ್ನು ಬಿಡಿಸಲಾಗುವುದಿಲ್ಲ, 2 ವಸ್ತುಗಳು ಆದರೆ ಬಿಡಿಸಲಾಗದ ವಸ್ತುಗಳು, ಅವುಗಳಲ್ಲಿ ಸಂಬಂಧ ಇದೆ, ಸಮವಾಯ. ಆ ಸಂಬಂಧಕ್ಕೆ ಹೆಸರೇ ಸಮವಾಯ. ಇನ್ನೊಂದು ಹೇಳ್ತೇನೆ ನೋಡಿ. ಇನ್ನೊಂದು ಗುಣವನ್ನು ತೆಗೆದುಕೊಳ್ಳಿ. ಒಂದು ರೂಪ ಎಂಬ ಗುಣವನ್ನು ಅರ್ಥ ಮಾಡಿಕೊಂಡ್ರೆ, ರಸ ಎಂಬ ಗುಣವನ್ನು, ಸ್ನೇಹ ಎಂಬ ಗುಣವನ್ನು ಅರ್ಥ ಮಾಡಿಕೊಂಡ್ರೆ, ಉಪ್ಪಿದೆ, ಉಪ್ಪಿನಲ್ಲಿ ಒಂದು ಗುಣ ಇದೆ. ಏನು ಗುಣ? ಅದು ಒಂದು ಶ್ವೇತ ರೂಪ ಇದೆಯಾ ಉಪ್ಪಿನಲ್ಲಿ? ಆ ರೂಪಕ್ಕೂ ಆ ಒಂದು ದ್ರವ್ಯಕ್ಕೂ ಏನು ಸಂಬಂಧ? ಸಮವಾಯ ಸಂಬಂಧ. ಆಮೇಲೆ ಗಂಧವನ್ನು ನಾವು ತೆಗೆದಾಗ ಆ ಗಂಧ ಕೊರಡಿನಿಂದ ಗಂಧ ಹೊರಗೆ ಬರುತ್ತೆ. ದೇವರ ಮೇಲೆ ಸಮರ್ಪಣೆ ಮಾಡ್ತೀವಲ್ಲ, ಗಂಧ ಅಂತಂದ್ರೆ ಏನು? ಆ ದ್ರವ್ಯ ಗಂಧ ಅಲ್ಲ, ಆ ದ್ರವ್ಯದಲ್ಲಿರುವ ಸುವಾಸನೆ ಏನಿದೆಯಲ್ಲ ಅದು ಗಂಧ ಹೊರತು ನಾವು ಗಂಧ ಅಂದರೆ ಇದಕ್ಕೆ ಪ್ರಯೋಗ ಮಾಡ್ತೇವೆ, ಆ ದ್ರವ್ಯಕ್ಕೆ ಗಂಧ ಅಂತೇವೆ. ಸಾಣೆಕಲ್ಲೆ ಮೇಲೆ ಗಂಧ ಕೊರಡನ್ನು ತಿಕ್ಕಿದಾಗ, ಮಥನ ಮಾಡಿದಾಗ ಅದೇನು ಬರುತ್ತಲ್ಲ ಮುದ್ದೆ, ಅದಕ್ಕೆ ಗಂಧ ಅಂತಂತೇವೆ. ನಿಜವಾಗಿ ಅದು ಗಂಧವಲ್ಲ, ಗಂಧವನ್ನು ಪಡೆದ ದ್ರವ್ಯ ಅದು. ಗಂಧ ಎಂಬ ಗುಣವನ್ನು ಪಡೆದ ದ್ರವ್ಯ ಅದು ಅಲ್ವಾ? ದ್ರವ್ಯವೇ ಬೇರೆ, ಗುಣವೇ ಬೇರೆ. ಮತ್ತೆ ಈ ದ್ರವ್ಯಕ್ಕೆ ನೀವು ಗುಣವನ್ನು ಹೇಳ್ತಾ ಇದ್ದೀರಿ. ಗುಣ ಶಬ್ದವನ್ನು, ಗಂಧ ಅಂದ್ರೆ ಏನು? ಅದೊಂದು ಗುಣ ತಾನೇ. ಆ ಶಬ್ದ ಎಲ್ಲಿ ಪ್ರಯೋಗ ಮಾಡ್ತಿದ್ದೀರಿ? ದ್ರವ್ಯದಲ್ಲಿ ಪ್ರಯೋಗ ಮಾಡ್ತಾ ಇದ್ದೀವಿ ಅಷ್ಟೇ ನಿಜವಾಗಿ. ಆದರೆ ಹಾಗಲ್ಲ ಅಲ್ವಾ? ಹಾಗಾದರೆ ಗಂಧ ಎಲ್ಲಿದೆ? ದ್ರವ್ಯದಲ್ಲಿ. ಆ ದ್ರವ್ಯದಲ್ಲಿ ಗಂಧ ಇದೆ ಅಲ್ವಾ? ಹಾಗಾದರೆ ಆ ಗಂಧಕ್ಕೂ ಸುವಾಸನೆ ಏನಿದೆ, ಆ ಗಂಧಕ್ಕೂ ಆ ದ್ರವ್ಯಕ್ಕೂ ಏನು ಸಂಬಂಧ? ಸಮವಾಯ. ಹೂವಿನಲ್ಲಿ ಒಂದು ಗಂಧ ಇದೆ, ಆ ಗುಣಕ್ಕೂ ಆ ಹೂ ಪುಷ್ಪ ಎಂಬ ದ್ರವ್ಯಕ್ಕೂ ಏನು ಸಂಬಂಧ? ಸಮವಾಯ ಸಂಬಂಧ. ಸುಗಂಧ ಆಯಿತು. ದುರ್ಗಂಧಗಳಲ್ಲಿಯೂ ಹೀಗೆ
ದುರ್ಗಂಧವುಳ್ಳ ಒಂದು ದ್ರವ್ಯ ಇದೆ, ಆ ಗಂಧಕ್ಕೂ ಆ ದ್ರವ್ಯಕ್ಕೂ ಸಮವಾಯ. ಧರ್ಮ ಧರ್ಮಿ ಇವೆರಡರ ಮಧ್ಯದಲ್ಲಿ ಏನು ಸಂಬಂಧ ಇದೆ, ಅದಕ್ಕೇನು ಹೆಸರು? ಸಮವಾಯ. ಗುಣ ಮತ್ತು ಗುಣಿ. ಗುಣಿ ಅಂದ್ರೆ ಏನು? ಗುಣವುಳ್ಳದ್ದು, ದ್ರವ್ಯಕ್ಕೆ ಗುಣಿ ಅಂತ ಕರೀತಾರೆ. ಇದೇನಿದು? ಗುಣಿ. ಇದು ಯಾಕೆ? ಶ್ವೇತ ರೂಪ ಎಂಬ ಗುಣವನ್ನು ಪಡೆದಿದೆ ಇದು, ಆದ್ದರಿಂದ ಇದು ಗುಣಿ. ಆ ಶ್ವೇತ ರೂಪ ಅದು ಗುಣ. ಗುಣ ಗುಣಿಗಳ ಮಧ್ಯದಲ್ಲಿರುವ ಸಂಬಂಧ ಯಾವುದು? ಸಮವಾಯ. ಧರ್ಮ ಧರ್ಮಿಗಳಲ್ಲಿ ಮಧ್ಯದಲ್ಲಿರುವ ಸಂಬಂಧ ಯಾವುದು? ಸಮವಾಯ. ಹೀಗೆ ಗುಣ ಗುಣಿ, ಆಮೇಲೆ ಧರ್ಮ ಧರ್ಮಿ, ಇನ್ನೂ ಕೆಲವಿದೆ, ಅದನ್ನು ಪ್ರಸಂಗ ಬಂದಾಗ ಹೇಳ್ತೇನೆ. ಅಂತೂ ಸಮವಾಯ, ಸಂಯೋಗ, ಇಂತಹ ಸಂಬಂಧಗಳು ಆಯಾ ವಸ್ತುಗಳಲ್ಲಿ ಮಧ್ಯದಲ್ಲಿ ಇದೆ. ಅರ್ಥವಾಯ್ತಾ? ಇಷ್ಟು. ಈಗ ಈ ಸ್ಟ್ಯಾಂಡಿಗೂ ಈ ವಸ್ತುವಿಗೂ ಕ್ಯಾಮ್ರಾಕ್ಕೂ ಒಂದು ಸಂಬಂಧ ಇದೆ. ಏನು ಸಂಬಂಧ? ಸಂಯೋಗ ಎಂಬ ಸಂಬಂಧ. ನೋಡಿ, ನಿಮಗೆ ಅರ್ಥ ಆಗ್ತಾ ಹೋಯಿತು ಅಲ್ವಾ? ಕ್ಲಿಯರ್ ಆಗ್ತಾ ಹೋಗಿದೆ. ಆದ್ದರಿಂದ ಅಲ್ಲಲ್ಲಿ ಆಯಾ ಸಂಬಂಧಗಳು ಇದೆ. ಹಾಗಾದರೆ ಜ್ಞಾನ ಇದು ತನ್ನಲ್ಲಿ ಕೆಲವು ವಸ್ತುಗಳನ್ನು ವಿಷಯೀಕರಿಸ್ತಾ ಇದೆ. ಏನನ್ನು? ಧರ್ಮಿಯನ್ನು, ಧರ್ಮವನ್ನು, ಅವೆರಡರ ಮಧ್ಯದಲ್ಲಿರುವ ಸಂಬಂಧವನ್ನು ವಿಷಯೀಕರಿಸ್ತಾ ಇದೆ ಅಲ್ವಾ? ಏನು ಜ್ಞಾನ ಬಂದಿದೆ ಈಗ? ಉದಾಹರಣೆಯಲ್ಲಿ ಇಂದ್ರಿಯದಿಂದ, ಚಕ್ಷುರಿಂದ್ರಿಯದಿಂದ ಜ್ಞಾನ ಏನು ಬಂದಿದೆ? ಇದಂ ಪುಸ್ತಕಂ, ಇದಂ ಪುಸ್ತಕಂ ಎಂಬ ಜ್ಞಾನ ಹುಟ್ಟಿತೆ ತಾನೇ. ಪುಸ್ತಕದ ಜೊತೆಗೆ ಇದರ ಸಂಯೋಗವಾಗಿದೆ ಅಂತಂದರೆ ಇದಂ ಪುಸ್ತಕಂ ಎಂಬ ಜ್ಞಾನ ಬಂತು. ಜ್ಞಾನ ಏನು, ಆ ವಸ್ತುವನ್ನು ಏನೆಂದು ಉಲ್ಲೇಖ ಮಾಡ್ತಾ ಇದೆ? ಪುಸ್ತಕಂ ಅಂತ. ಹಾಗಾದರೆ ಪುಸ್ತಕ, ಧರ್ಮಿಯನ್ನು ಪುಸ್ತಕ ಅಂತ ವಿಷಯೀಕರಿಸ್ತಾ ಇದೆ. ಧರ್ಮಿಯನ್ನು ಪುಸ್ತಕ ಎಂದು ವಿಷಯೀಕರಿಸ್ತಾ ಇದೆ ಅಂದಮೇಲೆ ಅದರಲ್ಲಿರುವ ಧರ್ಮವನ್ನೂ ವಿಷಯೀಕರಿಸಲೇಬೇಕಿದು. ಯಾವ ಧರ್ಮವನ್ನು? ಪುಸ್ತಕತ್ವವನ್ನು ವಿಷಯೀಕರಿಸಲೇಬೇಕು. ಇಲ್ಲದೇ ಇದ್ದರೆ ಆ ಧರ್ಮಿಯನ್ನು ಪುಸ್ತಕ ಅಂತ ವಿಷಯೀಕರಿಸಲಿಕ್ಕೆ ಸಾಧ್ಯವಿಲ್ಲ. ಪುಸ್ತಕತ್ವ ಇದ್ದದ್ದರಿಂದ ಆ ಧರ್ಮಿಯನ್ನು ಪುಸ್ತಕ ಅಂತ ವಿಷಯೀಕರಿಸಲಿಕ್ಕೆ ಇದು ಸಾಧ್ಯ ಅಲ್ವಾ? ಸರಿ, ಹಾಗಾದರೆ ಎರಡನ್ನಂತೂ ವಿಷಯೀಕರಿಸಿತು ಜ್ಞಾನ, ತನ್ನಲ್ಲಿ ವಿಷಯವಾಗಿ ಮಾಡಿಕೊಂಡಿದೆ. ಯಾವೆರಡನ್ನು? ಒಂದು ಧರ್ಮಿಯಾದ ಪುಸ್ತಕವನ್ನು, ಅದರಲ್ಲಿರುವ ಧರ್ಮವಾದ ಪುಸ್ತಕತ್ವವನ್ನು ತನ್ನಲ್ಲಿ ವಿಷಯವಾಗಿ ಮಾಡಿಕೊಂಡಿದೆ ಜ್ಞಾನ ಅಲ್ವಾ? ಧರ್ಮಿ ಧರ್ಮ ಇವೆರಡನ್ನೂ ವಿಷಯೀಕರಿಸಿದೆ ಅಂತಂದಮೇಲೆ ಮಧ್ಯದಲ್ಲಿ ಸಂಬಂಧ ಇರಲೇಬೇಕು. ಸಂಬಂಧ ಇಲ್ಲದೆ ಇರುವುದಿಲ್ಲ ಧರ್ಮಿ ಮತ್ತು ಧರ್ಮಗಳು. ಏನು ಸಂಬಂಧ ಇದೆ? ಧರ್ಮಿ ಮತ್ತು ಧರ್ಮಗಳಲ್ಲಿ ಸಮವಾಯ ಎಂಬ ಸಂಬಂಧ ಇದೆ. ಪುಸ್ತಕಕ್ಕೂ ಏನು ಸಂಬಂಧ ರೀ? ಸಮವಾಯ ಎಂಬ ಸಂಬಂಧ. ಮನುಷ್ಯತ್ವಕ್ಕೂ ಮನುಷ್ಯನಿಗೂ ಏನು ಸಂಬಂಧ ರೀ? ಸಮವಾಯ ಸಂಬಂಧ. ಪೀಠಕ್ಕೂ ಏನು ಸಂಬಂಧ ರೀ? ಸಮವಾಯ ಎಂಬ ಸಂಬಂಧ. ಗೊತ್ತಾಗ್ತಾ ಇದೆಯಲ್ಲ? ಹಾಗಾದರೆ ಜ್ಞಾನ ಮೂರನ್ನಂತೂ ವಿಷಯೀಕರಿಸಿತು. ಒಂದು ಧರ್ಮಿ, ಇನ್ನೊಂದು ಧರ್ಮ, ಅವೆರಡರ ಮಧ್ಯದಲ್ಲಿರುವ ಸಂಬಂಧ ಸಮವಾಯ ಎಂಬ ಸಂಬಂಧ ಅಲ್ವಾ? ಮೂರು ವಸ್ತುಗಳನ್ನು, ಮೂರು ಬೇರೆ ಬೇರೆ ಪದಾರ್ಥಗಳಿವು. ಧರ್ಮಿ ಧರ್ಮ ಅವೆರಡರ ಮಧ್ಯದಲ್ಲಿಯ ಸಂಬಂಧ, ಮೂರು ಬೇರೆ ಬೇರೆ ಪದಾರ್ಥಗಳು, ಮೂರನ್ನೂ ವಿಷಯೀಕರಿಸಿತು ಅಲ್ವಾ? ವಿಷಯೀಕರಿಸಬೇಕಾದಾಗ ಈಗ ನಾವು ಏನು ತಿಳಿಯಲು ಹೊರಟಿದ್ದೇವೆ ಅಂತಂದರೆ, ಜ್ಞಾನವು ಯಥಾರ್ಥವಾಗಿದೆ ಅನ್ನಲಿಕ್ಕೆ ಅರ್ಥ ಏನು? ಜ್ಞಾನವು ಯಥಾರ್ಥವಾಗಿದೆ ಅಂದರೆ ಏನು ಅಂತ ಗೊತ್ತಾದರೆ ಜ್ಞಾನವನ್ನು ಹುಟ್ಟಿಸುವ ಈ ಪ್ರಮಾಣ ಏನಿದೆಯಲ್ಲ, ಇದು ಯಥಾರ್ಥವಾಗಿದೆ ಅಂದರೆ ಏನು ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ? ಹಾಗಾದರೆ ಮೊದಲು ಏನು ಅರ್ಥ ಮಾಡಿಕೊಳ್ಬೇಕಾಗಿದೆ? ಜ್ಞಾನವು ಯಥಾರ್ಥವಾಗಿದೆ ಅಂದರೆ ಏನು, ಅದರಲ್ಲಿ ಯಥಾರ್ಥತ್ವ ಬಂದಿದೆ, ಅದು ಯಥಾರ್ಥವಾಗಿದೆ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ಹೋಗಿದ್ದೇವೆ? ಹಾಗಾದರೆ ಏನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅಂತಂದರೆ, ಜ್ಞಾನವು ಯಥಾರ್ಥವಾಗಿದೆ ಎಂಬ ಅಂಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಏನು ಜ್ಞಾನ ಯಥಾರ್ಥವಾಗುವುದು ಅಂದರೆ? ಅದಕ್ಕೆ ಇಷ್ಟ ಅರ್ಥ. ಏನು? ಪದಾರ್ಥ ಹೇಗಿದೆಯೋ ಹಾಗೇ ವಿಷಯೀಕರಿಸ್ತಾ ಇರಬೇಕು. ಪದಾರ್ಥ ಹೇಗಿದೆಯೋ ಹಾಗೇ ಜ್ಞಾನವು ತನ್ನಲ್ಲಿ ವಿಷಯ ಅಂತ ಮಾಡಿಕೊಳ್ತಿರಬೇಕು. ಆಗ ಜ್ಞಾನ ಯಥಾರ್ಥವಾಗತ್ತೆ. ಇನ್ನೊಮ್ಮೆ ಹೇಳ್ತೇನೆ ನೋಡಿ, ಜ್ಞಾನವು ಯಥಾರ್ಥ ಅಂತ ಯಾವಾಗ ಅನಿಸಿಕೊಳ್ಳುತ್ತೆ?
ತನ್ನಲ್ಲಿ ವಿಷಯವಾಗಿ ಮಾಡಿಕೊಳ್ಳುವ ವಸ್ತುಗಳೇನೇನಿವೆಯೋ ಅದು ಹೇಗಿದೆ ಹಾಗೇನೇ ವಿಷಯೀಕರಿಸಿದರೆ ಜ್ಞಾನವು ಯಥಾರ್ಥವಾಗತ್ತೆ. ಜ್ಞಾನ ಯಥಾರ್ಥವಾಯಿತು, ಅಂತಹ ಜ್ಞಾನವನ್ನು ಹುಟ್ಟಿಸುವ ಇಂದ್ರಿಯ ಯಥಾರ್ಥವಾಗಿ ಬಿಡುತ್ತೆ. ಅದರಲ್ಲೇನು ಹೆಚ್ಚಿನ ವಿಚಾರ ಇಲ್ಲ. ಜ್ಞಾನ ಯಥಾರ್ಥವಾಗುವುದು ಮಹತ್ವದ್ದು. ಜ್ಞಾನ ಯಾವಾಗ ಯಥಾರ್ಥ ಅಂತಾಗತ್ತೆ? ತನ್ನಲ್ಲಿ ಸೆಳೆದುಕೊಳ್ಳುವ ವಿಷಯೀಕರಿಸಿಕೊಳ್ಳುವ ವಸ್ತುಗಳೇನಿವೆಯಲ್ಲ ಹೇಗಿದೆಯೋ ಹಾಗೇ ವಿಷಯೀಕರಿಸಿಕೊಳ್ಳಬೇಕು. ಆಗ ಜ್ಞಾನ ಯಥಾರ್ಥವಾಗತ್ತೆ. ಇಲ್ಲದೇ ಇದ್ದರೆ ಜ್ಞಾನ ಏನಾಗತ್ತೆ? ಅಯಥಾರ್ಥ ಅಂತಾಗತ್ತೆ. ಏನಾದಾಗ ಅಯಥಾರ್ಥ ಅಂತಾಗತ್ತೆ? ವಸ್ತುಗಳು ಹೇಗಿವೆಯೋ ಹಾಗೆ ವಿಷಯೀಕರಿಸದೇ ಇದ್ದರೆ ಜ್ಞಾನವು ಅಯಥಾರ್ಥ ಅಂತಾಗತ್ತೆ. ಅದಕ್ಕೆ ಮಿಥ್ಯಾಜ್ಞಾನ ಅಂತಾರೆ, ಅದಕ್ಕೆ ಭ್ರಮ ಅಂತಂತಾರೆ. ಭ್ರಮ, ಮಿಥ್ಯಾಜ್ಞಾನ, ಅಯಥಾರ್ಥ ಜ್ಞಾನ ಅಂತ ಅನೇಕ ಹೆಸರಿದೆ. ಯಥಾರ್ಥ ಅಂತಾಗಬೇಕಂದ್ರೆ ಹೇಗೆ ವಸ್ತು ಇದೆಯೋ ಹಾಗೇನೇ ವಿಷಯೀಕರಿಸಬೇಕು. ಆಗ ಜ್ಞಾನ ಏನಾಗುತ್ತೆ? ಯಥಾರ್ಥ ಅಂತಾಗತ್ತೆ. ಯಥಾರ್ಥ ಈ ಕಡೆ, ಅಯಥಾರ್ಥ ಈ ಕಡೆ, ಪ್ರಮಾ ಈ ಕಡೆ, ಭ್ರಮ. ಗೊತ್ತಾಯ್ತಾ? ಈ ಕಡೆ ಮಿಥ್ಯಾಜ್ಞಾನ, ಈ ಕಡೆ ಸಮ್ಯಕ್ ಜ್ಞಾನ. ಇದು ಅಪೋಸಿಟ್ ವರ್ಡ್ಸ್ ಇವೆಲ್ಲ. ಏನಂತ? ಇಲ್ಲಿ ಯಥಾರ್ಥ ಜ್ಞಾನ ಅಂದರೆ ಈ ಜ್ಞಾನ ಅಯಥಾರ್ಥ ಜ್ಞಾನ. ಈ ಜ್ಞಾನ ಪ್ರಮಾ ಜ್ಞಾನ ಅಂದರೆ ಈ ಜ್ಞಾನ ಭ್ರಮಜ್ಞಾನ. ಇದು ಪ್ರಮಾ ಅಂದರೆ ಇದು ಭ್ರಮ, ಭ್ರಮ ಅಂತಂತೀವಲ್ಲ ಆ ಜ್ಞಾನ. ಇದು ಸಮ್ಯಕ್ ಜ್ಞಾನ ಅಂದರೆ ಇದು ಮಿಥ್ಯಾಜ್ಞಾನ ಅಥವಾ ಅಸಮ್ಯಕ್ ಜ್ಞಾನ. ಅರ್ಥವಾಯ್ತಾ? ಹೀಗೆ ಏನಾಯ್ತು? ಹಾಗಾದರೆ ಜ್ಞಾನವು ಯಥಾರ್ಥವಾಗಬೇಕು ಅಂದರೆ ಏನು ಆಗಿರಬೇಕು? ವಸ್ತುಗಳು, ಪದಾರ್ಥ ಹೇಗಿದೆಯೋ ಹಾಗೇ ವಿಷಯೀಕರಿಸಿರಬೇಕು. ಹೇಗಿದೆ ಹಾಗೆ ಅಂದರೆ ಏನು? ಪುಸ್ತಕ ಇದೆ, ಪುಸ್ತಕವನ್ನು ಪುಸ್ತಕತ್ವವನ್ನು ಪಡೆದಿದೆ ಅಂತೇನೆ ವಿಷಯೀಕರಿಸಬೇಕು. ಆಗ ಹೇಗಿದೆಯೋ ಹಾಗೇ ವಿಷಯೀಕರಿಸಿದಂತೆ. ಪುಸ್ತಕವನ್ನು ನೋಡಿ, ಒಂದು ಚಿಕ್ಕ ಮಣೆ ಇರುತ್ತಲ್ಲ, ಆ ಒಂದೇ ಚಿಕ್ಕ ಪುಸ್ತಕ, ಅದೇ ಸೈಜಲ್ಲಿ ಒಂದು ಮಣೆ ಇದೆ. ಆ ಪುಸ್ತಕವನ್ನು ದೂರದಿಂದ ನೋಡಿ ಮಣೆ ಅಂತ ನಾವು ತಿಳಿದುಕೊಂಡು ಬಿಟ್ರೆ, ಪುಸ್ತಕವೆಂಬ ಧರ್ಮಿಯನ್ನು ವಿಷಯೀಕರಿಸಿದೆ ಜ್ಞಾನ. ಆದರೆ ಅದರಲ್ಲಿರುವ ಧರ್ಮವನ್ನು ಪುಸ್ತಕತ್ವ ಅಂತ ವಿಷಯೀಕರಿಸಲಿಲ್ಲ. ಆದ್ದರಿಂದಲೇ ಪುಸ್ತಕ ಅಂತ ಉಲ್ಲೇಖ ಮಾಡ್ತಾ ಇಲ್ಲ ಜ್ಞಾನ. ಏನಂತ ಉಲ್ಲೇಖ ಮಾಡಿದೆ? ಮಣೆ ಅಂತ ಉಲ್ಲೇಖ ಮಾಡ್ತಾ ಇದೆ. ಯಾಕೆ? ಅದರಲ್ಲಿರುವ ಧರ್ಮ ಇದು ವಿಷಯೀಕರಿಸಲಿಲ್ಲ ಅಲ್ವಾ? ಏನನ್ನು ವಿಷಯೀಕರಿಸಿತು? ಮಣೆಯಲ್ಲಿ ಇರಬೇಕಾದ ಒಂದು ಧರ್ಮವನ್ನು ಈ ಪುಸ್ತಕದಲ್ಲಿದೆ ಅಂತ ವಿಷಯೀಕರಿಸಿ ಬಿಟ್ಟಿದೆ. ಹಾಗಾಗಿ ವಸ್ತು ಹೇಗಿದೆಯೋ ಹಾಗೆ ವಿಷಯೀಕರಿಸಲಿಲ್ಲ ಜ್ಞಾನ. ಧರ್ಮಿಯನ್ನು ಸರಿಯಾಗಿ ವಿಷಯೀಕರಿಸಿದರೂ ಕೂಡ ಅದರಲ್ಲಿರುವ ಧರ್ಮವನ್ನು ಸರಿಯಾಗಿ ವಿಷಯೀಕರಿಸಲಿಲ್ಲ ಜ್ಞಾನ. ಆಗ ಜ್ಞಾನ ಏನಾಯಿತು? ಮಿಥ್ಯಾಜ್ಞಾನ ಅಂತಾಯಿತು. ಅದು ಯಥಾರ್ಥ ಅಂತ ಆಗಲಿಲ್ಲ. ಹಾಗಾದರೆ ಜ್ಞಾನ ಯಥಾರ್ಥವಾಗುವುದು ಅಂದರೆ ಏನು? ವಸ್ತು ಹೇಗಿದೆಯೋ, ಯಾವ ಧರ್ಮವನ್ನು ಪಡೆದದ್ದಾಗಿದೆಯೋ ಆ ಧರ್ಮವನ್ನು ಪಡೆದದ್ದಾಗಿಯೇ ಆ ಧರ್ಮಿಯಾದ ವಸ್ತುವನ್ನು ವಿಷಯೀಕರಿಸ್ತಾ ಇರಬೇಕು ಜ್ಞಾನ. ಆಗ ಜ್ಞಾನ ಯಥಾರ್ಥ ಅಂತಾಗತ್ತೆ. ಅಂತಹ ಜ್ಞಾನವನ್ನು ಹುಟ್ಟಿಸುವಂತಹ ಚಕ್ಷುರಿಂದ್ರಿಯ ಮುಂತಾದ ಪ್ರಮಾಣಗಳೇನಿವೆಯಲ್ಲ ಅವುಗಳು ಯಥಾರ್ಥ ಅಂತಾಗತ್ತೆ. ಯಾಕೆ? ಯಥಾರ್ಥವಾದ ಜ್ಞಾನವನ್ನು ಹುಟ್ಟಿಸುವ ಇಂದ್ರಿಯಗಳು ಪ್ರಮಾಣಗಳಲ್ಲ ಇವು ಅಲ್ವಾ? ಅಂದಮೇಲೆ ಇವುಗಳು ಯಥಾರ್ಥವಾದ ಪ್ರಮಾಣಗಳು. ಏವಂಚ ಪ್ರಮಾಣಗಳು ಯಥಾರ್ಥ ಅಂತಾದವು. ಯಾವಾಗ? ಜ್ಞಾನವು ಯಥಾರ್ಥವಾದಾಗ ಆ ಜ್ಞಾನವನ್ನು ಹುಟ್ಟಿಸುವ ಪ್ರತ್ಯಕ್ಷವೋ ಅನುಮಾನವೋ ಆಗಮವೋ ಏನು ಪ್ರಮಾಣಗಳಿವೆ ಅವುಗಳು ಯಥಾರ್ಥ ಅಂತ ಕರೆಸಿಕೊಳ್ಳತ್ತೆ. ಇನ್ನೂ ಅನೇಕ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟ ವಿಚಾರಗಳೇ ಇದೆ. ಅದನ್ನು ವಿವರಣೆ ಮಾಡ್ತಾ ಹೋಗ್ತೇನೆ. ಹಂತ ಹಂತಕ್ಕೆ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಇಷ್ಟು ನಾನು ಹೇಳಿದ್ದೇನೆ. ಹಾಗಾದರೆ ನೋಡಿ, 3 ಹಂತ: ಇಂದ್ರಿಯ, ಜ್ಞಾನ, ವಸ್ತು. 3 ಹಂತ ಇಟ್ಕೊಳ್ಳಿ, 3 ಸ್ಟೆಪ್ಸ್. ಇಂದ್ರಿಯ ಯಥಾರ್ಥವಾಗಬೇಕು. ಇವಾಗ ಅಂದ್ರೇನು? ಪ್ರಮಾಣಗಳು ಯಥಾರ್ಥವಾಗಬೇಕು. ಅದೇ ಲಕ್ಷಣ ತಾನೆ ಯಥಾರ್ಥಂ ಪ್ರಮಾಣಂ. ಯಥಾರ್ಥತ್ವ ಬರಬೇಕಂದ್ರೆ ಪ್ರಮಾಣವು ಯಥಾರ್ಥವಾಗಿರಬೇಕು.
ಒಂದು ಪ್ರಮಾಣ ಯಾವುದು ತೆಗೆದುಕೊಂಡಿದ್ದೇವೆ? ಇಂದ್ರಿಯ ಪ್ರತ್ಯಕ್ಷ. ಅದು ಯಥಾರ್ಥವಾಗಬೇಕಂದ್ರೆ ಯಾವಾಗ ಆಗತ್ತೆ? ಜ್ಞಾನವು ಯಥಾರ್ಥವಾದರೆ ಅದನ್ನು ಹುಟ್ಟಿಸುವ ಇಂದ್ರಿಯ ಇದು ಯಥಾರ್ಥವಾಗತ್ತೆ ಅಲ್ವಾ? ಜ್ಞಾನವು ಯಥಾರ್ಥವಾಗಬೇಕು ಅಂತ ಆಯ್ತು. ಹಾಗಾದ್ರೆ ಜ್ಞಾನವು ಯಥಾರ್ಥವಾಗಬೇಕು ಅಂದ್ರೆ ಏನು? ಆ ಜ್ಞಾನ ತನ್ನಲ್ಲಿ ಯಾವ ವಸ್ತುವನ್ನು ವಿಷಯೀಕರಿಸ್ತಾ ಇದೆಯಲ್ಲ ಆ ವಸ್ತುವನ್ನು ಸರಿಯಾಗಿ ವಿಷಯೀಕರಿಸಿರಬೇಕು ತನ್ನಲ್ಲಿ, ಬೇರೆ ರೀತಿಯಿಂದ ವಿಷಯೀಕರಿಸಬಾರದು. ಅಂದರೆ ಪುಸ್ತಕವನ್ನು ಪುಸ್ತಕತ್ವೇನ ವಿಷಯೀಕರಿಸಿರಬೇಕು ಹೊರತು ಪೀಠತ್ವೇನ, ಒಂದು ಮಣೆ ಪೀಠತ್ವ ಎಂಬ ಧರ್ಮ ಪುರಸ್ಕಾರವಾಗಿ ಆ ಪುಸ್ತಕವನ್ನು ವಿಷಯೀಕರಿಸಿರಬಾರದು. ಹಂಗೆ ವಿಷಯೀಕರಿಸಿದರೆ ಅದು ಭ್ರಮ, ಅಯಥಾರ್ಥ ಜ್ಞಾನದಲ್ಲಿ ಬಂದ್ಬಿಡುತ್ತೆ. ಆ ಜ್ಞಾನ ಯಥಾರ್ಥ ಜ್ಞಾನ ಅಂತ ಆಗಲ್ಲ, ಈ ಕಡೆ ಬಂದ್ಬಿಡುತ್ತೆ ಅಲ್ವಾ? ಯಥಾರ್ಥ ಆಗಬೇಕು ಅಂದರೆ ಪುಸ್ತಕತ್ವ ಇದೆ, ಇದು ಪುಸ್ತಕತ್ವ ಇದೆ, ಆದ್ದರಿಂದಲೇ ಇದು ಪುಸ್ತಕ ಅಂತ ತಾನು ವಿಷಯೀಕರಿಸಿದರೆ ಆಗ ಆ ಜ್ಞಾನ ಏನಾಗುತ್ತೆ? ಯಥಾರ್ಥ ಅಂತ ಆಗತ್ತೆ. ಒಂದು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಹೇಳಿ ನಾನು ಇವತ್ತು ಮುಗಿಸ್ತೇನೆ. ಯಾವ ದೇಶದಲ್ಲಿ ಆ ವಸ್ತು ಇದೆ, ಯಾವ ದೇಶದಲ್ಲಿದೆ ಪುಸ್ತಕ ಎಂಬ ವಸ್ತು? ಮಣೆ ಅನ್ನುವುದು ಒಂದು ದೇಶ. ದೇಶ ಅಂದರೆ ಭಾರತ ಆ ಥರ ಅಲ್ಲ, ಪ್ರದೇಶ ಅಂದರೆ ಪ್ಲೇಸ್. ಮಣೆಯ ಪೀಠದ ಮೇಲೆ ಪುಸ್ತಕ ಇದೆ, ಪೀಠದ ಮೇಲೆ ಇದೆ ಅಂತ ವಿಷಯೀಕರಿಸಬೇಕು. ಮತ್ತು ಯಾವ ಕಾಲದಲ್ಲಿದೆ? ಬೆಳಗ್ಗೆ ಅಥವಾ ಮಧ್ಯಾಹ್ನ 12 ಗಂಟೆಗೆ ಈ ಪೀಠದ ಮೇಲೆ ಈ ಪುಸ್ತಕವು ಪುಸ್ತಕತ್ವವೆಂಬ ಧರ್ಮವನ್ನು ಪಡೆದಿದೆ ಎಂದು ಜ್ಞಾನವು ಇಷ್ಟೆಲ್ಲ ವಸ್ತುವನ್ನು ವಿಷಯೀಕರಿಸಿದಾಗ ಮಾತ್ರ ಆ ಜ್ಞಾನ ಏನಾಗತ್ತೆ? ಯಥಾರ್ಥ ಅಂತ ಆಗತ್ತೆ. ಹಾಗಾದರೆ ಒಂದೇ ಒಂದು ಮಾತಿನಲ್ಲಿ ನಾನು ಹೇಳುವುದಾದರೆ ಇದೆಲ್ಲವನ್ನು ಜ್ಞಾನ ಯಥಾರ್ಥವಾಗಿದೆ ಅಂದರೆ ಏನರ್ಥ ರೀ ಅಂತಂದರೆ, ಜ್ಞಾನ ಯಾವ ವಸ್ತುವನ್ನು ವಿಷಯೀಕರಿಸ್ತಾ ಇದೆಯಲ್ಲ ಆ ವಸ್ತು ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಧರ್ಮವನ್ನು ಪಡೆದದ್ದಾಗಿದೆಯೋ, 3 ಅಂಶವನ್ನು ಸರಿಯಾಗಿ ಹೇಳಬೇಕು ನಾವು. ಜ್ಞಾನವು ಯಾವ ವಸ್ತುವನ್ನು ವಿಷಯೀಕರಿಸ್ತಾ ಇದೆ ಆ ವಸ್ತುವು ಏನಾಗಿರಬೇಕು? ಯಾವ ದೇಶದಲ್ಲಿದೆ, ಯಾವ ಕಾಲದಲ್ಲಿದೆ, ಯಾವ ಧರ್ಮವನ್ನು ಪಡೆದಿದೆ ಆ ವಸ್ತು ಪಡೆದಿದೆಯೋ ಆ ದೇಶದಲ್ಲಿಯೇ, ಆ ಕಾಲದಲ್ಲಿಯೇ ಅಂತಹ ಧರ್ಮವನ್ನೇ ಪಡೆದದ್ದಾಗಿದೆ ಈ ವಸ್ತು ಎಂದು ಜ್ಞಾನವು ಆ ವಸ್ತುವನ್ನು ತನ್ನಲ್ಲಿ ಸೆಳೆದುಕೊಂಡರೆ, ವಿಷಯವಾಗಿ ಮಾಡಿಕೊಂಡಾಗ ಆ ಜ್ಞಾನ ಇದು ಯಥಾರ್ಥ ಅಂತ ಆಗತ್ತೆ. ಇನ್ನೊಮ್ಮೆ ಹೇಳ್ತೇನೆ, ಮುಗಿಸ್ತೇನೆ. ವಸ್ತುವು ಯಾವ ದೇಶದಲ್ಲಿದೆ, ಯಾವ ಕಾಲದಲ್ಲಿದೆ, ಯಾವ ಧರ್ಮವನ್ನು ಪಡೆದಿದೆಯಲ್ಲ ಅದೇ ದೇಶದಲ್ಲಿ ಇದೆ, ಅದೇ ಕಾಲದಲ್ಲಿ ಇದೆ, ಅಂತಹ ಧರ್ಮವನ್ನೇ ಪಡೆದಿದೆ ಎಂದು ಆ ವಸ್ತುವನ್ನು ತನ್ನಲ್ಲಿ ಗ್ರಹಿಸಿದರೆ, ವಿಷಯೀಕರಿಸಿದರೆ, ವಿಷಯವನ್ನಾಗಿ ಮಾಡಿಕೊಂಡರೆ ಆಗ ಆ ಜ್ಞಾನ ಸರಿಯಾದ ಜ್ಞಾನ, ಯಥಾರ್ಥ ಜ್ಞಾನ, ಪ್ರಮಾಜ್ಞಾನ, ಸಮ್ಯಕ್ ಜ್ಞಾನ ಅಂತ ಕರೆಸಿಕೊಳ್ಳುತ್ತೆ. ಅಂತಹ ಜ್ಞಾನವನ್ನು ಹುಟ್ಟಿಸುವ ಈ ಚಕ್ಷುರಿಂದ್ರಿಯವೋ ಅಥವಾ ಬೇರೆ ಪ್ರಮಾಣಗಳು ಅದು ಯಥಾರ್ಥ ಅಂತ ಕರೆಸಿಕೊಳ್ಳುತ್ತೆ. ಆಗ ಆ ಪ್ರಮಾಣಗಳಲ್ಲಿ ಯಥಾರ್ಥತ್ವ ಧರ್ಮ ಬರುತ್ತೆ. ಇದೇನೆ ಪ್ರಮಾಣಗಳು ಯಥಾರ್ಥವಾಗುವುದು ಅನ್ನಲಿಕ್ಕೆ ಅರ್ಥ. ಇಷ್ಟು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.